ಹ್ಮ್ 14ನೇ ಸೂತ್ರ ಹ್ಮ್ ಶ್ಲೋಕ ಇಂದಿನ ಆಧಾರ ವಿಷಯ ಆಗಿರ್ಬೇಕು. ಹ್ಮ್ ಹಿಂದಿನ ಸೂತ್ರದಲ್ಲಿ ಹ್ಮ್ ಕೆಲವು ಸೂತ್ರಗಳು ಹೇಳ್ತಾ ಬಂದು, ಹ್ಮ್ ಯಾಕಂದ್ರೆ ವರಶ್ರುತಿಯ ಗೂಢಾರ್ಥವನ್ನರಿಯದ ಹ್ಮ್ ಪರಮ ಸುಂಟಾಗ್ರಸರು ಕೆಲ ಜನರು ಹ್ಮ್ ಶಿವನು ಹ್ಮ್ ಸಾವಯವನು ಹ್ಮ್ ಖಂಡಿತತ್ವನು ಇರುತ್ತ ಪರಲೋಕದಲ್ಲಿ ಹ್ಮ್ ಅರಮನೆಯಳು ರಾಜನಿದ್ದಂತೆ ಇರುವನು ಅಂತ ಅರ್ಥ ಮಾಡ್ಯಾರ. ಅದು ತಪ್ಪಂದ್ರು. ಅದರ ಮುಂದಿನ ಸೂತ್ರದಲ್ಲಿ ಹ್ಮ್ ಯಾವ ಪರಮಾತ್ಮನು ದೇಶ ಕಾಲ ವಸ್ತುಗಳಲ್ಲಿ ಹ್ಮ್ ಪರಿಪೂರ್ಣನಾಗಿ ವ್ಯಾಪಕನಾಗಿ ಹ್ಮ್ ಇರುತ್ತಾನೆ ಎಂತಲೂ ಹ್ಮ್ ಆ ಪರಿಪೂರ್ಣ ಪರಮಾತ್ಮನೇ ಸ್ವರೂಪವೇ ನನ್ನ ಸ್ವರೂಪವೆಂತಲೂ ಹ್ಮ್ ತಿಳಿದುಕೊಂಡು ಯಾವ ಜ್ಞಾನಿಗಳು ಶಾಂತ ಅಂದ್ರೆ ಸಂತೋಷ ಹೇಳಿದ್ರೆ ಸೂತ್ರ ಬಗೆ ಶೇಪಂತೆ ನಿರಾಕಾರವಾಗಿರ್ತಕ್ಕಂತ ಪರವಸ್ತುವನ್ನ ಅರಿಯಬೇಕಾಗಿತ್ತು ಅಂದ್ರೆ ಕಂಡಂತ ವಸ್ತುವನ್ನ ನೋಡಿ ಕಾಣದೇ ಇರುವಂತ ಇನ್ನೊಂದು ವಸ್ತುವನ್ನ ತಿಳಿಯುವುದೇ ವೇದಾಂತ ಶಾಸ್ತ್ರದ ನಿರ್ಣಯ ಅಂತ. ಅದಕ್ಕೆ ಹಿಂದಿನ ಸೂತ್ರದಲ್ಲಿ ಉದಾಹರಣೆ ಕೊಟ್ರು. ಕಬ್ಜವನ್ನ ನೋಡಿ ಮನುಷ್ಯ ಇದ್ದಾನೆ ಅಂತ ಅರ್ಥ ಮಾಡೋದು, ಹೊಗೆಯನ್ನ ನೋಡಿ ಅದರಲ್ಲಿ ಬೆಂಕಿ ಇದೆ ಅಂತ ಕಾಣದ ವಸ್ತುವನ್ನ ತಿಳಿಯೋದು. ಈ ರೀತಿಯಾಗಿ ವಿಚಾರವನ್ನು ಮಾಡತಕ್ಕಂಥದ್ದು ಅಂತ ಹೇಳಿ, ಈ ಕಾರಣಕ್ಕ ಜಗತ್ತಿನ ಹೊತ್ತಿಗೆ ಮೂಲ ಕಾರಣ ಯಾವುದು ಅಂದ್ರೆ ಪರಮಾತ್ಮನೇ ಕಾರಣ ಅಂತ ಹೇಳಿದ್ರು. ಹಲೋ, ಅಂದ್ರೆ ಒಂದು ಕಾರ್ಯದ ಉತ್ಪತ್ತಿ ಆಗ್ಬೇಕಾದ್ರೆ ಅದಕ್ಕೆ ಒಂದು ಕಾರಣ ಬೇಕು ಅಂತ. ಹಾಗೆ ಹುಟ್ಟಬೇಕಾಗಿದ್ರೆ ಕಾರಣ ಬೆಂಕಿ ಬೇಕಂತ. ಕಾರಣ ಇಲ್ಲದೆ ಕಾರ್ಯದ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಜಗತ್ತಿನ ಉತ್ಪತ್ತಿಗೆ ಕಾರಣವಾದದ್ದು ಆ ಪರಮಾತ್ಮ ಅಂತ ತಿಳ್ಕೊಂಡ್ರು. ಆವಾಗ ಇಲ್ಲಿ ಒಂದು ಪ್ರಶ್ನೆ ಬರ್ತವೆ. ಒಂದು ಕಾರ್ಯದ ಉತ್ಪತ್ತಿ ಆಗಬೇಕಾಗಿತ್ತಂದ್ರೆ 3 ಕಾರಣಗಳು ಬೇಕಾಗ್ತಾವ. 3 ಕಾರಣ ಅಂದ್ರೆ ಒಂದು ಉಪಾದಾನ, ಒಂದು ನಿಮಿತ್ತ, ಒಂದು ಸಹಕಾರಿ ಕಾರಣ. ಅದೇ ಪ್ರಕಾರವಾಗಿ ಪರಮಾತ್ಮನೇ ಕಾರಣ ಅಂದ್ರೆ ಪರಮಾತ್ಮ ಈ ಜಗತ್ತು ಮಾಡ್ಯಾನ ಅಂತ ಹೇಳಿದ್ರೆ ಅವನೇ ಕಾರಣ ಅಂದಾಗ ಆ ಕಾರಣಕ್ಕ ಆತನಲ್ಲಿ ಉಪಾದಾನ ಕಾರಣ ಯಾವುದು, ನಿಮಿತ್ತ ಕಾರಣ ಯಾವುದು, ಕಾರಣ ಯಾವುದು ಅಂತ ವಿಚಾರ ಮಾಡಬೇಕಾಗುತ್ತೆ. ಇಲ್ಲಂದ್ರೆ ಪರಮಾತ್ಮನಲ್ಲಿ 3 ರೀತಿಯ ಕಾರಣಗಳು ಇದೆ ಅಂತ ನಾವು ಒಪ್ಬೇಕಾಗ್ತದೆ. ಕಾರಣ ಕುಂಬಾರ ಒಂದು ಗಡಿಗೆಯನ್ನ ಮಾಡಬೇಕಾಗಿತ್ತು ಅಂದ್ರೆ ಅವನಿಗೆ ಉಪಾದಾನ ಕಾರಣ ಮೊದಲು ಮಣ್ಣು ಬೇಕು, ಆಮೇಲೆ ಮುಂದೊಂದು ಜಾಗದಲ್ಲ ಚಕ್ರದಂಡ ಅಂತ ಒಂದು ಗಾಲಿ ಬೇಕು ತರಲಿಕ್ಕೆ, ಅದು ಸಹಕಾರಿ ಕಾರಣ ಅಂತಾರೆ. ಮಣ್ಣು ಉಪಾದಾನ ಕಾರಣ, ಚಕ್ರದಂಡ ಸಹಕಾರ ಕಾರಣ. ಯಾಕೆ ಕುಂಬಾರ ಸಹಾಯ ಮಾಡ್ತದ. ಮತ್ತೆ ತಾನು ನಿಮಿತ್ತ ಕಾರಣ, ಕುಂಬಾರ ನಿಮಿತ್ತ ಕಾರಣ. ಅಂದ್ರೆ ಒಂದು
ಕೊಡ ಉತ್ಪತ್ತಿ ಅಂದ್ರೆ ಹುಟ್ಟಬೇಕಾಗಿತ್ತಂದ್ರೆ ಹ್ಮ್ ಅದಕ್ಕ ಉಪಾದಾನ ಕಾರಣ ಮಣ್ಣು ಬೇಕು, ಹ್ಮ್ ಸಹಾಯಕ ಚಕ್ರದಂಡ ಬೇಕು, ಹ್ಮ್ ಕಾರ್ಯದ ಉತ್ಪತ್ತಿಗೆ ತಾನು ಬೇಕು, ಕುಂಬಾರ ಬೇಕು. ಹ್ಮ್ ಅಂದಾಗ ತನಗೆ ಬೇಕಾದ ಆಕಂದ ಕುಂಬಾರ ಹ್ಮ್ ಒಂದು ಗಡಿಯನ್ನು ಮಾಡ್ತಾನೆ. ಹ್ಮ್ ಅದರಂತೆ ಇಲ್ಲಿ ನೀವು ಪರಮಾತ್ಮನೇ ಕಾರಣ ಅಂತ ಹೇಳಿದ್ರೆ ಹ್ಮ್ ಪರಮಾತ್ಮನಲ್ಲಿ ಕಾರಣಗಳು ಇರ್ಬೇಕಲ್ಲಮ್ಮ. ಹೌದು. ಎಂತಹ ಕಾರಣ? ಉಪಾದಾನ ಕಾರಣ ಯಾವುದು, ಹ್ಮ್ ಹ್ಮ್ ನಿಮಿತ್ತ ಕಾರಣ ಯಾವುದು, ಸಹಕಾರ ಕಾರಣ ಯಾವುದು ಅಂತ ವಿಚಾರ ಮಾಡಿದಾಗ ಹ್ಮ್ ಈಗ ಒಂದು ಪ್ರಶ್ನೆ ಅದ, ಕುಂಬಾರ ಬೇರೆ, ಚಕ್ರದಂಡ ಬೇರೆ, ಮಣ್ಣು ಬೇರೆ, ಹ್ಮ್ ಮೂರು ಬೇರೆ ಬೇರೆ ಇದ್ದು ಒಟ್ಟಿಗೆ ಕೂಡಿದಾಗ ಒಂದು ಕೊಡ ಹುಡುಕ್ತದ. ಹ್ಮ್ ಮಣ್ಣು ಬೇರೆ ಅದಲ್ಲಮ್ಮ, ಹೌದು. ಕುಂಬಾರ ಬೇರೆನ, ಹ್ಮ್ ಚಕ್ರದಲ್ಲಿ ಬೇರೆ ಅದ. ಹೌದು. ಅದೇ ಪ್ರಕಾರ ಪರಮಾತ್ಮನೇ ಜಗತ್ತಿನ ಉತ್ಪತ್ತಿಯ ಕಾರಣ ಅಂದ್ರೆ ಹ್ಮ್ ಪರಮಾತ್ಮ ಒಬ್ಬನಲ್ಲೇ ಮೂರು ಕಾರಣ ಅವು, ಹ್ಮ್ ಅಥವಾ ಮಣ್ಣು ಚಕ್ರದಂಡ ಬೇರೆ ಬೇರೆ ಇದ್ದಂತೆ ಹ್ಮ್ ಇವನು ನಿಮಿತ್ತ ಕಾರಣ ಪರಮಾತ್ಮನಾದ್ರೆ ಹ್ಮ್ ಅದೇ ನಿಮಿತ್ತ ಕಾರಣ ಕುಂಬಾರಲ್ಲ. ಹೌದು. ಆದ್ರೆ ಇಲ್ಲಿ ನಿಮಿತ್ತ ಕಾರಣ ಪರಮಾತ್ಮನೇ ಆಗಿದ್ರೆ ಹ್ಮ್ ಆ ಉಪಾದಾನ ಕಾರಣ ಯಾವುದು? ಹ್ಮ್ ಅಲ್ಲಿ ಮಣ್ಣಂತಿದ್ರಿ, ಹ್ಮ್ ಜಗತ್ತುತ್ಪತ್ತಿಗೆ ಅಲ್ಲಿ ಉಪಾದಾನ ಕಾರಣ ಯಾವುದು, ಹ್ಮ್ ಸಹಕಾರಿ ಕಾರಣ ಯಾವುದು? ಹ್ಮ್ ಇವು ಮೂರು ಬೇರೆ ಬೇರೆ ಇದ್ದವು, ಹ್ಮ್ ಅಥವಾ ಮೂರು ಕಾರಣ ಪರಮಾತ್ಮನಲ್ಲಿಯೂ ಇರುತ್ತವೆಯೋ ಹ್ಮ್ ಅಂತ ಒಳಗ ಹ್ಮ್ ಒಂದು ಪಕ್ಷ ಪರಮಾತ್ಮನಲ್ಲೇ ಆ ಮೂರು ಕಾರಣಗಳು ಇರುತ್ತವೆ ಎಂದು ಹೇಳಿದರೆ ಸಿದ್ಧಿಸುವುದಿಲ್ಲ. ಹ್ಮ್ ಅದು ಸಿದ್ಧಿಸುವುದಿಲ್ಲ ಅಂದ್ರೆ ಏನ್ರಿ? ಹ್ಮ್ ಅದು ಮಂಡನೆ ಆಗೋದಿಲ್ಲ. ಹ್ಮ್ ಹೇಗೆಂದ್ರೆ ಹ್ಮ್ ಉಪಾದಾನ ಕಾರಣವಾದ ಮಣ್ಣು ಹ್ಮ್ ಬೇರೆ, ನಿಮಿತ್ತ ರೂಪನಾದ ಕುಲಾಲನು ಬೇರೆ, ಕುಂಬಾರ ಬೇರೆ, ಸಹಕಾರಿಯಾದ ಚಕ್ರದಂಡ ಬೇರೆ. ಅದೇ ರೀತಿಯಾಗಿ ಅದು ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸಿಲ್ಲ ಅಂದ್ರೆ ಏಕಂ ಏವಂ ಅದ್ವೈತಂ ಪರಬ್ರಹ್ಮ. ಒಬ್ಬ ಮತ್ತು ಮೂರು ಬೇರೆ ಬೇರೆ ಸಾಧ್ಯ ಇಲ್ಲ. ಅಂದಾಗ ಪರಮಾತ್ಮ ಮೂರು ಬೇರೆ ಒಂದು ಕೇಳಿಕೆ ಬರೋದಿಲ್ಲ. ಮತ್ತೆ ಆ ಕಾರಣತ್ರಯಗಳು ಒಬ್ಬ ಪರಮಾತ್ಮನಲ್ಲಿ ಆ ಕಾರಣತ್ರಯಗಳು ಸಂಭವಿಸುತ್ತಿಲ್ಲ. ಆದ್ದರಿಂದ ಜಗದ್ರೂಪ ಕಾರ್ಯಕ್ಕೆ ಆ ಪರಮಾತ್ಮನೇ ಮೂರು ಕಾರಣಗಳಲ್ಲಿ ಯಾವ ಕಾರಣ ಆಗಿದ್ದಾನೆ? ಒಬ್ಬನೇ ಮೂರು ಇರಕ್ ಬರಂಗಿಲ್ಲ. ಮತ್ತೆ ಅಂದ್ಮೇಲೆ ಒಬ್ಬನೇ ಪರಮಾತ್ಮ, ಮತ್ತೆ ಅವನಲ್ಲಿ ಉಪಾದಾನ ಸಹಕಾರ ಕಾರಣ ಯಾವುದು? ಅಥವಾ ಕುಂಬಾರ ಬೇರೆ ಮಣ್ಣೇ ಆಗಿ ಪರಮಾತ್ಮ ಇದ್ದಾನೋ, ಅಥವಾ ಸಹಕಾರಿಯಾಗಿ ಹೊಂದಿದ್ದನೋ, ಅಥವಾ ತಾನೇ ನಿಮಿತ್ತವಾಗಿದ್ದನೋ ಅಂತ ವಿಚಾರವನ್ನ ಮಾಡಿದ್ದಾರೆ. ಅದಕ್ಕ ಉತ್ತರವನ್ನ ಈ 14 ಶ್ಲೋಕದಲ್ಲಿ ಹೇಳ್ತಾರೆ. ಹೇಗೆಂದ್ರೆ ಯಥಾ ಸರಿಸೃಷ್ಟಿ ಪಟಂ ಗುಣೋದಯಂ ಸ್ವಮೇವ ಕುರ್ಮನ್ ಭೂನಿ ಕಾರಣತ್ರಯಂ ತಥಾ ಏಕವಿನ್ಯಾಸೃತಿ ಚೂಡಿಚೋದಿತಃ ಜಗಂತಿ ಸೂತೆ ಸತ್ಯ ಸನಾತನ ಕೆಮ್ಮಂತೆ ಶಿವಮಂದ್ರ. ಹೇಗೆಂದ್ರೆ
ಯಾವ ಪರಮಾತ್ಮನಲ್ಲಿ ಪೃಥ್ವಿಯಲ್ಲಿ ಇರುವಂತ ಒಂದು ಜೇಡರ ಹುಳು ಅಂತ ಇರ್ತದೆ. ಆ ಪರಮಾತ್ಮನಲ್ಲಿ ಸಹಕಾರಿ ಕಾರಣ, ಉಪಾದಾನ, ನಿಮಿತ್ತ ಕಾರಣ ಬೇರೆ ಬೇರೆ ಇಲ್ಲ. ಒಬ್ಬನಲ್ಲೇ ಮೂರಿದ್ದವ ಅಂತ ಹೇಳ್ತಾರ. ಮೂರು ಒಬ್ಬನಲ್ಲಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ನೀನ್ ಅನ್ಕೊಂಡ್ರೆ, ಪೃಥ್ವಿಯಲ್ಲಿ ಒಂದು ಹುಳ ಅಂತ ಇರ್ತದ, ಅದು ಜೇಡರ ಹುಳ ಅಂತ ಕರಿತೀವಿ. ಆ ಹುಳು ಏನ್ ಮಾಡ್ತಂದ್ರೆ ತಾನು ಒಂದು ಬಲೆಯನ್ನ ಸೃಷ್ಟಿ ಮಾಡ್ತದ. ಒಂದು ಬಲೆಯನ್ನ ಸೃಷ್ಟಿ ಮಾಡ್ತದ. ಜೀಡಿ ಹಿಡ್ದ ಅಂತ ಹೇಳ್ತಾರ ಮನೆಗೆ. ಆ ಜೀಡಿನ ಯಾರು ಸೃಷ್ಟಿ ಮಾಡುದಂದ್ರೆ ಒಂದು ಹುಳ. ಆದ್ರೆ ಅದೇನ್ ಮಾಡ್ತದಂದ್ರೆ ತಾನೇ ಉಪಾದಾನ ಕಾರಣ. ಇಲ್ಲಿ ಕುಂಬಾರ ಒಂದು ಕೊಡ ಹುಟ್ಟಿಸ್ಬೇಕಾದ್ರೆ ಉಪಾದಾನ ಕಾರಣ ಮಣ್ಣು ಬೇರೆ ಅದಲ್ರಿ. ಇಲ್ಲಿ ಉಪಾದಾನ ಕಾರಣ ತಾನೇ ಹುಳ, ನಿಮಿತ್ತ ಕಾರಣನು ತಾನೇ. ಯಾಕದಕ್ಕೆ ಕುಂಬಾರಗ ಒಂದು ಚಕ್ರ ದಂಡ ಇದ್ದಂಗ ಹೊರಗಿಂದ ಏನಂತ ತಂದ್ರೆ ಸಹಕಾರಿ ಕಾರಣನು ತಾನೇ. ಹೀಗೆ ಕಾರಣ ತ್ರಯಗಳಾಗಿ ಸೃಷ್ಟಿಸುತ್ತದೆಯೋ ನೋಡ್ರಿ, ಮೂರು ಕಾರಣವನ್ನ ಒಬ್ಬ ತಾನೇ ಸೃಷ್ಟಿ ಮಾಡ್ತಾರೆ. ಅದರಂತೆ ಉಪನಿಷತ್ಪಾದಿತ ಸನಾತನಾದ ಪರಮಾತ್ಮನ ಒಬ್ಬನೇ. ಹುಳ ಹಿಂಗ ಮೂರು ರೀತಿಯಿಂದ ಒಂದು ಉತ್ಪತ್ತಿ ಬಲೆ ಮಾಡ್ತಾನ ನೋಡ್ರಿ. ಪರಮಾತ್ಮ ಒಬ್ಬನಪ್ಪ. ಆದರೆ ಉಪಾದಾನ, ನಿಮಿತ್ತ, ಸಹಕಾರಿಗಳೆಂಬ ಕಾರಣತ್ರಯಗಳ ರೂಪದಿಂದ ಅನೇಕ ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಾನೆ. ಹೇಗೆ ಅಂದ್ರೆ ವಿಶೇಷ ಅರ್ಥದಲ್ಲಿ ಜೇಡರ ಹುಳವು ತನ್ನ ನಿವಾಸಕ್ಕಾಗಿ ಮನೆಯಂದ್ರೆ, ನಿವಾಸಕ್ಕಂದ್ರೆ ವಾಗಿ ನಾವು ಮನೆ ಕಟ್ಟಿ ಇರುತ್ತೆ, ಅದನ್ನು ಬರಿಯನ್ನ ಸೃಷ್ಟಿ ಮಾಡಿ ಆ ಬರಿಯಲ್ಲಿ ಆ ಹುಳ ವಾಸ ಮಾಡ್ತದೆ. ಆದರೆ ಬಲೆಯನ್ನ ಸೃಷ್ಟಿ ಮಾಡಬೇಕಾಗಿದ್ರೆ, ನಾವು ಮನೆಯನ್ನ ಸೃಷ್ಟಿ ಮಾಡಬೇಕಾಗಿದ್ರೆ ನಮ್ಮದು ಪ್ಲಾನು ನಮ್ದಿರ್ತದ. ಸಿಮೆಂಟ್ ಕಟ್ಟಿಗೆ ಬೇರೆ ಬೇರೆ ಇರ್ತಾವ, ಕಬ್ಬಿಣ ಬೇರೆ ಇರ್ತದ. ಎಲ್ಲಾ ಕೂಡಿ ಸೇರಿದಾಗ ಒಂದು ಮನೆಯನ್ನು ನಾವು ಸೃಷ್ಟಿ ಮಾಡೋಕ್ಕಾಗಿ. ಆದ್ರ ಆ ಹುಳು ತನ್ನ ಹೊಟ್ಟೆಲಿದ್ದ ತಂತು ಅನ್ನೊಂದು, ತಂತು ಅಂದ್ರೆ ಒಂದು ಸೂಕ್ಷ್ಮವಾದ ದಾರ, ಅದು ತನ್ನ ಗುದದ್ವಾರದಿಂದ ಬಿಡುತ್ತ. ಅದೇ ಮಲ ವಿಸರ್ಜನೆ ಮಾಡುವಂತ ದ್ವಾರದಿಂದ ಅದು ದಾರವನ್ನ ಬಿಡ್ತದ. ಮತ್ತೆ ತನ್ನ ಪಾದಗಳಿಂದೇ ಎಣಿಕೆಯನ್ನು ಹಾಕುತ್ತ, ತನ್ನ ಕಾಲುಗಳಿಂದನೇ ಬಲೆಯನ್ನು ಎಣಿತದ. ದಾರವನ್ನ ಎಣಿತಾ ಹೋಗ್ತದ. ತಾನೇ ದಾರ ಬಿಟ್ಟದ, ದಾರ ಬಿಟ್ಟಿದ್ದು ತಾನೇ, ಬಲೆ ಎಣ್ಣುವುದು ತಾನೇ. ಮತ್ತ ತನಗೆ ಎಷ್ಟು ಸ್ಥಳ ಅಂದ್ರೆ ಜಾಗ ಬೇಕು ಅಷ್ಟು ಸ್ಥಳವನ್ನ ಆಕ್ರಮಿಸಿಕೊಂಡು ಮಾಡಿಕೊಂಡು ಅದರಲ್ಲಿ ವಾಸ ಮಾಡುತ್ತಾರೆ. ಅಂದರೆ ತನ್ನ ಮನೆಯನ್ನು ತಾನು ನಿರ್ಮಿಸಿಕೊಳ್ಳುವಾಗ ಕಾಗೆ ಗುಬ್ಬಿಗಳಂತೆ ಬೇರೆ ತನು ಗೂಡು ಕಟ್ಟಿಕೊಳ್ಳುವಂತೆ
ಬೇರ್ಯಾವ ವಸ್ತುವನ್ನು ತಂದುಕೊಳ್ಳುವುದಿಲ್ಲ ಆ ಜೇಡ ಹುಳು. ಕಾಗೆ ಬೇರೆ ಪಕ್ಷಿಗಳು ಅಲ್ಲಿ ಬಿದ್ದ ಹೊರಗಿನ ಕಡ್ಡಿ ಕಸವನ್ನು ತರ್ತಾವಲ್ಲ, ತಂದು ಗೂಡು ಕಟ್ತದ. ಅದು ಜೇಡರ ಹುಳು ಹಂಗಲ್ಲ, ಬೇರೆ ಯಾವ ವಸ್ತುವನ್ನ ತಂದುಕೊಳ್ಳೋದಿಲ್ಲ. ಇದು ಜಗತ್ತಿನಲ್ಲಿ ಪ್ರಸಿದ್ಧ ಅಂದ್ರು. ಈ ಅನುಭವ ಪ್ರಸಿದ್ಧವಾದದ್ದು, ವಿಚಾರ ಮಾಡಿದಾಗ ಗೊತ್ತಾಗೋದು. ಇಲ್ಲಿ ಜೇಡ ಹುಳುವು ತನ್ನ ಮನೆಯ ರೂಪವನ್ನ ಸೃಷ್ಟಿಸುವಾಗ ಆ ಮನೆಗೆ ತನ್ನ ಉದರದಲ್ಲಿರುವಂತ ಕಾಲವೇ ಉಪಾದಾನ ಕಾರಣ. ಕುಂಬಾರಿಗೆ ಮಣ್ಣಾದಂಗ ಹೊರಲಿದ್ದ ದಾರವೇ ಉಪಾದಾನ ಕಾರಣ. ಮತ್ತೆ ಇಂತಿಷ್ಟು ಅಳತೆಯಲ್ಲಿ ಮನೆಯನ್ನು ನಿರ್ಮಿಸಬೇಕೆಂಬ ಬುದ್ಧಿಯೇ ಆ ಮನೆಗೆ ನಿಮಿತ್ತ ಕಾರಣ. ಕುಂಬಾರನ ಬುದ್ಧಿ ಅಲ್ಲಮ್ಮ, ನಿಮಿತ್ತ ಅಲ್ಲ. ಅವನು ಇಷ್ಟೇ ದೊಡ್ಡದು ಇಷ್ಟೇ ಚಿಕ್ಕದು ಮಾಡ್ಬೇಕಂತ ಬುದ್ಧಿಯಿಂದ ಉಪಯೋಗ ಮಾಡ್ತಾನ ಅವನು. ಅದಕ್ಕೆ ಈ ಜೇಡರ ಹುಳಿ ಬಲೆಯನ್ನ ಬಿಟ್ಟ ಮೇಲೆ ಕಾಲಿಂದ ಎಳಿತದ, ಮತ್ ತಾನೇ ದಾರವನ್ನು ಬಿಡ್ತದ, ತಾನೇ ಇಷ್ಟ ಆಗಲ್ಲ ಹಿಂಗಿರ್ಬೇಕಂತ ಬುದ್ಧಿನ ಉಪಯೋಗ ಮಾಡ್ತ. 3 ಆ ಮನೆಯನ್ನು ಕಾಲುಗಳಿಂದ ಹೆಣೆದುಕೊಳ್ಳುವುದರಿಂದ ಆ ಕಾಲುಗಳು ಸಹಕಾರಿ ಕಾರಣ ಆಗಿವಂತ. ಅಲ್ಲಿ ಕುಮಾರ ಸಹಕಾರಿ ಕಾರಣ ಅದಲ್ರಿ. ಕೇಳಿಸ್ಕೊಂಡ? ಹಲೋ, ಹೇಳ್ರಿ. ಚಕ್ರದಂಡ ಆದ್ರಿ ಕುಂಬಾರಗಳಿಗೆ. ಹೌದ್ರಿ, ಹೌದು. ಸಹಕಾರಿ ಕಾರಣ ಅಲ್ಲ. ಹೌದ್ರ? ಈ ಹುಳುಕ ಸಹಕಾರಿ ಕಾರಣ ಯಾವ್ದಂತ ತನ್ನ ಕಾಲುಗಳೇ ಸಹಕಾರಿ ಕಾರಣ. ಅಂದ್ರೆ ಸಹಕಾರಿ ಕಾರಣವು ನಿಮಿತ್ತ ಕಾರಣದಲ್ಲಿಯೇ ಅಂತರ್ಗರ್ಭವಾಗಿದೆ ಎಂದು ವೇದಾಂತ ಶಾಸ್ತ್ರ ಪ್ರಸಿದ್ಧ. ಸಹಕಾರಿ ಕಾರಣ ಏನರಿ ನಿಮಿತ್ತ ಕಾರಣದಲ್ಲಿ ಕೂಡದಂತಾನೆ ಅರ್ಥ ಆಯ್ತಲ್ಲ. ಅದರಂತೆ ಈ 3 ಕಾರಣಗಳಿಗೂ ತಾನೇ ಆಗಿರುತ್ತದೆ ಆ ಜೇಡರ ಹುಳು. ಹೇಗೆಂದರೆ ಇದರಂತೆ ಈ ಉಪಮಾನದಂತೆ ಪರಮಾತ್ಮನು ಇಂಥ ಬ್ರಹ್ಮಾಂಡಗಳ ಜಗದ್ರೂಪ ಕಾರ್ಯಕ್ಕೆ ಆ 3 ಕಾರಣಗಳು ತಾನೇ ಆಗಿರುತ್ತಾರೆ ಆ ಪರಮಾತ್ಮ. ಹೇಗೆಂದ್ರೆ ಮಾಯೆಯ ವಿಶಿಷ್ಟನಾದ ಪರಮಾತ್ಮನಲ್ಲಿ ಮಾಯೆ ವಿಶಿಷ್ಟ ಅಂದ್ರೆ ನೋಡಮ್ಮ, ಅಂದ್ರೆ ಪರಬ್ರಹ್ಮನ ಪ್ರತಿಬಿಂಬ ಮಾಯೆಯಲ್ಲಿ ಪ್ರತಿಬಿಂಬಿಸಿದಾಗ ಪರಮಾತ್ಮನು ಜ್ಞಾನ ಶಕ್ತಿ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯೇಷನ್. ಆಗ ಪರಮಾತ್ಮನು ದೃಷ್ಟಿಯಿಂದ ನಿಮಿತ್ತ ಕಾರಣ, ಕಾರಣದಂಗೆ ಜ್ಞಾನಶಕ್ತಿಯಿಂದ ಪರಮಾತ್ಮ ನಿಮಿತ್ತ ಕಾರಣ. ಅಂದ್ರೆ ಹಿಂಗೆ ಮಾಡಬೇಕು, ಹಿಂಗೆ ಗುಬ್ಬಿ ಹಿಂಗಿರ್ಬೇಕು, ಕಾಗೆ ಹಿಂಗಿರ್ಬೇಕು, ಗಿಳಿ ಹಿಂಗಿರ್ಬೇಕು, ಈ ರೀತಿ ಸಕಲ ಜೀವಿಗಳನ್ನ ಇದೇ ಪ್ರಕಾರ ಅಂತ ತನ್ನ ಜ್ಞಾನ ಶಕ್ತಿಯಿಂದ ಆತ ನಿಮಿತ್ತ ಕಾರಣನು, ಇಚ್ಛಾಶಕ್ತಿ ರೂಪದಿಂದ ಉಪಾದಾನ ಕಾರಣ, ಕ್ರಿಯಾಶಕ್ತಿ ರೂಪದಿಂದ ಸಹಕಾರಿ ಕಾರಣ ಆಗಿರುತ್ತಾನೆ. ಒಂದು ಯಾವುದೇ ಒಂದು ವಸ್ತು ಹುಟ್ಟಬೇಕಾದ್ರೆ ಕಾರಣ ಬೇಕು. 3 ಕಾರಣ ಇಲ್ಲದೆ ಒಂದು ವಸ್ತು ತಯಾರಾಗೋದಿಲ್ಲ.
ಅದರಂತೆ ಜಗದುತ್ಪತ್ತಿಗೆ ಕಾರಣ ಯಾರು ಅಂತಂದ್ರೆ ಮಾ ಪರಬ್ರಹ್ಮಂತು ನಿರಾಕಾರ ನಿರವಯವ. ಆ ನಿರಾಕಾರವಾದ ನಿರವಯವಾದಂತ ಪರಬ್ರಹ್ಮನಿಂದ ಜಗತ್ತನ್ನು ಮಾಡಲಿಕ್ಕೆ ಬರಲಿಲ್ಲ. ಆ ಬಿಂಬ ಅಂತಂದ್ರೆ ಬಿಂಬ ಪ್ರತಿಬಿಂಬರೂಪವಾಗಿ ಮಾಯಾ ವಿಶಿಷ್ಟವಾದ ಶಕ್ತಿಯನ್ನು ಪ್ರತಿಬಿಂಬಿಸುವಾಗ ಹೌದು. ಆಕಸ್ಮಿಕವಾಗಿ ಅಲ್ಲೋ ಕಟ್ ಆಗ್ತೈತೆ. ಮೂರು ಶಕ್ತಿಗಳು ಕತ್ತೆ ಆಗೋದು. ಆ ಪರಮಾತ್ಮ ಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ. ಈ ಮೂರರಿಂದ ಏನಾಯ್ತು ಅಂದ್ರೆ ಈ ಜಗತ್ತಿಗೆ ಕಾರಣನಾದ ಅಂತ ಅರ್ಥ ಆಯ್ತು. ಅದು ಇನ್ನೊಂದ್ಸತಿ ಹೇಳ್ರಿ. ಇನ್ನೊಂದ್ಸಲ ಹೇಳ್ರಿ. ಮಾಯಾ ವಿಶಿಷ್ಟವಾದ ಪರಮಾತ್ಮಗಳಲ್ಲಿ ಕಟ್ಟಾಗಲ್ಲ. ಯಾಕಂದ್ರೆ ಇಲ್ಲಿ ಮಳೆ ಬರತ್ತದ ಹಂಗೇನಾಗ್ತದೆ. ಹಲೋ, ಮಳೆ ಬರದೇ ಕಾರಣ ಇಲ್ಲ ರೀ, ಅದು ಕರೆಕ್ಟ್ ಆಗಿ ಇದು ಮೈಕ್ ನಿಮ್ ಇದ್ರ ಹತ್ರ ಬರ್ತಾ ಇಲ್ಲ ಅನ್ಸುತ್ತೆ. ಕೈಲಿ ಹಿಡದಲ್ಲಿ ಕೈಯಲ್ಲಿ. ಹೌದು, ಮೈಕ್ ಯಾಕೋ ಸರಿ ಕೇಳಿಸ್ತಿಲ್ರಿ. ಕೇಳಿಸ್ತಿಲ್ಲ. ಒಂದ್ ನಿಮಿಷ. ಹಲೋ, ಇವಾಗ ಕೇಳಿಸ್ತದೆ. ಅದು ಒಂದೇ. ಇಲ್ಲಿ ಅರ್ಥಾತ್ ಏನ್ ಮಾಡ್ಬೇಕ್ರಿ, ಒಂದು ಕಾರ್ಯವಾಗಿ ಉತ್ಪತ್ತಿಯಾಗಿ ತೋರಬೇಕಾಗಿದ್ರೆ ಆ ಹುಟ್ಟಿದಂತ ವಸ್ತುವಿಗೆ ಮೂರು ಕಾರಣ ಇರಬೇಕಂತ. ಕುಂಬಾರ ಕೊಡವನ್ನ ಮಾಡಬೇಕಾಗಿದ್ರೆ, ಕುಂಬಾರ ಕೊಡವನ್ನ ಉತ್ಪತ್ತಿ ಮಾಡಬೇಕಾಗಿದ್ರೆ, ಕುಂಬಾರ ಕೊಡವನ್ನ ಸೃಷ್ಟಿ ಮಾಡಬೇಕಾಗಿದ್ರೆ, ಆ ಸೃಷ್ಟಿ ಮಾಡೋದಕ್ಕ ಮೊದಲು ಅವನಿಗೆ ಮಣ್ಣು ಬೇಕು, ಉಪಾದಾನ ಕಾರಣ. ಆಮೇಲೆ ನಿಮಿತ್ತ ಕಾರಣ ಅಂದ್ರೆ ಚಕ್ರದಂಡ ಬೇಕು. ಚಕ್ರದಂಡ ಗೊತ್ತಲ್ರಿ ಡಾಕ್ಟ್ರೆ? ಚಕ್ರದಂಡ ಅಂದ್ರೆ ಒಂದು ಚಕ್ರಕ್ಕ ಗಾಲಿಗೆ ಅದ್ರ ಮೇಲೆ ಆ ಜಿಗುಟಾದ ಮಣ್ಣನ್ನ ಕುಂಬಾರ ಕೈಯಲ್ಲಿ ಇಟ್ಟು ಅದನ್ನ ತಿರುಗಿಸ್ತಾನ್ರಿ. ಆ ತಿರುಗಿದಂಗ ಅವನ ಆಕಾರದಲ್ಲಿ ಆ ಗಡಿಗೆಯನ್ನ ಮಾಡ್ತಾನ ಅವನು. ತನ್ನ ಬುದ್ಧಿಯಲ್ಲಿ ಯಾವ್ದು ಬೇಕು, ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡ್ತಾನ. ಸೊ ಇಲ್ಲಿ ಏನಾಯ್ತಂದ್ರೆ, ಒಂದು ಕೊಡವನ್ನ ಉತ್ಪತ್ತಿ ಮಾಡ್ಬೇಕಾದ್ರೆ ಮಣ್ಣು, ಚಕ್ರದಂಡ, ಕುಂಬಾರ ಮೂರು ಬೇಕು. ಆದ್ರೆ ಜಗತ್ತೇ ಪರಮಾತ್ಮನೇ ನಿಮಿತ್ತ ಕಾರಣ ಅಂತ ಹೇಳಿದಾಗ ಈ ಮೂರು ಕಾರಣಗಳು ಪರಮಾತ್ಮನ್ ನಾವು, ಅಥವಾ ಇವು ಕಾರಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಬೇರೆ ಬೇರೆ ಇದ್ದಂತ, ಮಣ್ಣು ಬೇರೆ, ಚಕ್ರ ಬೇರೆ, ಕುಂಬಾರ ಬೇರೆ, ಈ ರೀತಿ ಬೇರೆ ಬೇರೆಯಾಗಿ ಇದ್ದಾವು ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರ, ಜೇಡರ ಹುಡುವಿನಲ್ಲಿ ಮೂರು ಹೇಗೆ ಇದ್ದು ಒಂದು ಮನೆಯನ್ನ ರಚನೆ ಮಾಡ್ತಾನೆ ನೋಡ್ರಿ. ತನ್ನ ಹೊಟ್ಟೆಯಲ್ಲಿರುವಂತ ದಾರವೇ ಗುದದ್ವಾರದಲ್ಲಿ ಬಿಟ್ಟು ಆ ದಾರವನ್ನೇ ಕಾಲುಗಳಿಂದ ಬಲೆಯನ್ನ ಎಳೆದು ತನ್ನ ಬುದ್ಧಿಯಿಂದ ಇಷ್ಟೇ ಅಳತೆ, ಇಷ್ಟೇ ಜಾಗ ಅಂತ ಮನೆಯನ್ನ ನಿರ್ಮಾಣ ಮಾಡ್ತದ. ನಿರ್ಮಾಣ ಮಾಡಿ ಆ ಮನೆಯಲ್ಲಿ ತಾನ ವಾಸ ಮಾಡೋದಿಲ್ರಿ. ಅದರಂತೆ ಈ ಯಾವ ಪರಬ್ರಹ್ಮನ ಪ್ರತಿಬಿಂಬ ಆಗತಕ್ಕಂಥದ್ದು ಇಷ್ಟವಾದ ಮಾಯಾ ಶಕ್ತಿಯಲ್ಲಿ ಇದ್ದಾಗ ಅದಕ್ಕೇನ ಶಾಸ್ತ್ರದಲ್ಲಿ ವಿದ್ಯೆ, ಅವಿದ್ಯೆ ಅಂತ ಕರಿತೀವಿ. ಇಲ್ಲಿ ಅವಿದ್ಯಾ ಅಂತ ಕರಿತೀವಿ, ಅಲ್ಲಿ ವಿದ್ಯಾ ಅಂತ
ಅಂತ ಕರಿತೀವಿ. ಹ್ಮ್ ಅಂದ್ರೆ ಶುದ್ಧವಾದ ಮಾಯೆ, ಅಶುದ್ಧವಾದ ಮಾಯೆ ಅಂತ. ಹ್ಮ್ ಶುದ್ಧವಾದ ಮಾಯೆಯಲ್ಲಿ ಪ್ರತಿಬಿಂಬಿಸಿದಾಗ ಹ್ಮ್ ಹ್ಮ್ ಯಾವಾಗ ಶಾಂತವಾದ ಸಮುದ್ರದಲ್ಲಿ ಹ್ಮ್ ಹ್ಮ್ ಒಂದು ವಿಶೇಷವಾದ ಸಮಯದಲ್ಲಿ ಹ್ಮ್ ಅಲೆಗಳು ತೋರ್ತಾವ, ಹ್ಮ್ ಅಲೆಗಳು ತೋರ್ತಾವಿಲ್ರಿ. ಹೌದು. ಮತ್ತ ಇನ್ನು ಕೆಲವು ಬುದ್ಧದಂತೆ ಗುರುಳೆಗಳು ತೋರ್ತಾವ. ಹ್ಮ್ ಹ್ಮ್ ಈ ರೀತಿಯಾಗಿ 2-3 ಪ್ರಕಾರ ತೋರ್ತಾವ ನೋಡ್ರಿ. ಹೌದು. ಅದರಂತೆ ಆ ಮಾಯೆಯಲ್ಲಿ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ. ಹ್ಮ್ ಅರ್ಥ ಆಯ್ತ್ರಿ? ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಮತ್ತೆ ಇನ್ನೊಂದೇನ್ರಿ? ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ. ಕ್ರಿಯೆ ಅಂದ್ರೆ ಮಾಡಿರ್ಬೇಕಲ್ರಿ. ಹೌದು ಹೌದು. ಅದಕ್ಕೆ ಇವು 3 ಬೇರೆ ಬೇರೆ ಇಲ್ಲ. ಹೌದು. ಒಬ್ಬ ಪರಮಾತ್ಮನಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ. ಹ್ಮ್ 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 ಇವು 3 ಶಕ್ತಿಗಳಿಂದ ಕೂಡಿ ಹ್ಮ್ ಹ್ಮ್ ಆತ ಏನ್ ಮಾಡಿದ ಅಂದ್ರೆ ಹ್ಮ್ ಇಚ್ಛಾಶಕ್ತಿಯಿಂದ ಹ್ಮ್ ಅಂತರ್ವಾಗಿ ಎಲ್ಲವನ್ನ ಮಾಡಿ ತಾನೇ ಈ ಜಗತ್ತಲ್ಲಿ ತಾನೇ ಜಗತ್ತಿನಲ್ಲಿ ಕೂಡಿ ಒಳಗಾನಂತ ಕುಂಭ ಮಾಡಿ ತಾನೇ ಒಳಗಾದ್ರಿ. ಹೌದ್ರಿ ಹೌದ್ರಿ. ಅದು ಒಳಗಿಲ್ಲ ನೋಡು, ಒಳಗೆ ಆದ. ಒಳಗೆ ಅದ. ಅದರಂತೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅನ್ನುವಂಥವನು ಜಗತ್ತನ್ನ ಸೃಷ್ಟಿ ಮಾಡಿ ಹೊರಗಿಲ್ಲ ಅಂತ. ಕುಂಬಾರ ಕೊಳವನ್ನ ಮಾಡಿ ಹೊರಗೆ ಅವ. ಹೌದ್ರಿ ಹೌದು. ಹೌದಿಲ್ರಿ? ಹೌದು. ತಾನು ಸೃಷ್ಟಿ ಮಾಡಿದ ಗಡಿ ಕುಂಬಾರಿಲ್ಲ. ಅದರಂತೆ ಜಗತ್ತನ್ನ ಸೃಷ್ಟಿ ಮಾಡಿದ ಮೇಲೆ ಜಗತ್ತಿಗೆ ಪರಮಾತ್ಮ ಇಲ್ಲ ಅಂತ ಅನ್ನಂಗಿಲ್ಲ. ಅಲ್ಲಿ ಗಡಿಗೇನು ಮಾಡಿ ಕುಂಬಾರ ಅವ್ರಿಗಿಲ್ಲ. ಅದ್ರಂಗೆ ಪರಮಾತ್ಮ ಹೇಗಿದನ ಪ್ರಾರಂಭ ಅಂದ್ರೆ ಜಗತ್ತನ್ನೇ ರಚನೆ ಮಾಡಿ ಜಗತ್ತಿನೊಳಗೆಲ್ಲ ತಾನೇ ತುಂಬನಂತ. ಆ ರೀತಿಯಾಗಿ ಇಲ್ಲಿ ಈ ರೀತಿ ಸ್ವೀಕಾರ ಮಾಡಬೇಕೆಂಬುದೇ ವೇದಾಂತ ಶಾಸ್ತ್ರ ಜಗತ್ತಿಗೆ ನಿಮಿತ್ತ ಉಪಾದಾನ ಕಾರಣನು ಪರಮಾತ್ಮನು ಒಬ್ಬನೇ ಎಂದು ಸಿದ್ಧಿಸುವುದು. ಅದಕ್ಕೆ ಇದು ನಾವು ಯಾಕ ಅನುಭವಕ್ಕೆ ತಂದು ಕೊಡ್ತು ಅಂದ್ರೆ ಸಿದ್ಧಾಂತ ವಾಕ್ಯವನ್ನ ಶಾಸ್ತ್ರದಲ್ಲಿ ಹೇಳ್ಬೇಕಾಗ್ಯದ. ಅಪಸಿದ್ಧಾಂತ ವಾಕ್ಯವನ್ನ ಹೇಳಲಿಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳಿ, ಮತ್ತೆ ಶ್ರುತಿಯಲ್ಲಿಯೂ ಸಹ ಯಥೋನಾಭಿ ಸುಜತೆ ಗೃಹಾನಂತು ಚ ಯಥಾ ಪೃಥ್ವಿ ವ್ಯಾಮೋ ಧರ್ಮ ಸಂಭವಂತಿ ಯಥಾ ಪುರಸ್ಕಾರೇಷು ಮಾಸಿ ತಥಾರಾತ್ ಸಂಭವ ಅತಿಹ್ಯ ವಿಶ್ವಂ ಯಥಾನಗ್ನೇ ಚ ಅಂತ ಇದೊಂದು ಪ್ರಮಾಣ ಹೇಳ್ತಾರೆ. ಇವ ಅಕ್ಷರ ಸಣ್ಣ ಅವ್ರಿ ಸರಿ ಕಾಣಂಗಿಲ್ಲ. ಏನಾಗ್ತದಂದ್ರೆ ಜೇಡರ ಹುಳವು ಜಂತು ಅಂತ ತನ್ನಿಂದಲೇ ದಾರವನ್ನು ಉತ್ಪತ್ತಿ ಮಾಡುವುದು, ತನ್ನಲ್ಲಿ ಆ ದಾರವನ್ನ ಲಯ ಮಾಡಿಕೊಳ್ಳುವುದು. ನೋಡಿ ಎಷ್ಟು ಜೇಡರ ಹುಳವು ತಾನೇ ದಾರವನ್ನ ಉತ್ಪತ್ತಿ ಮಾಡ್ತದ ಮತ್ತು ತನಗೆ ಬೇಡವಾದ ತಕ್ಷಣ ಆ ದಾರವನ್ನ ಬಲೆಯನ್ನೇ ಕೆಡಿಸ್ತಾವ. ಬಲೆಯನ್ನೇ ಕೆಡಿಸಿದ ಮೇಲೆ ನಾವು ಮನೆಯನ್ನ ಕೆಟ್ಟಿದ ಮೇಲೆ ಮನೆ ನಾಶವನ್ನ ಮಾಡುವಾಗ ಎಲ್ಲವೂ ಮತ್ತೆ ಹೊಗೆ ಇರ್ತಾವ ನೋಡ್ರಿ ಸಾಮಾನುಗಳೆಲ್ಲ. ಆದ್ರೆ ಜೇಡರ ಹುಳು
ತನ್ನ ನಿಮಿತ್ತವಾಗಿ ಉಪಾದಾನ ಕಾರಣವಾದ ದಾರವನ್ನ ತಾನೇ ತುಂಗಿ ಬಿಡ್ತದಲ್ಲ, ತನ್ನಲ್ಲೇ ಲಯ ಮಾಡಿಕೊಡ್ತಾವ. ಆ ದಾರ ಅಲ್ಲೇ ಬಿಡಂಗಿಲ್ಲ, ಅದು ತನ್ನಲ್ಲಿಯೇ ಆ ತಂತುವನ್ನು ಲಯ ಮಾಡಿಕೊಳ್ಳುವುದು ಹೇಗೋ ಹಾಗೆಯೇ ಪರಮಾತ್ಮನು ತನ್ನಿಂದಲೇ ಈ ಜಗತ್ತನ್ನು ಉತ್ಪನ್ನ ಮಾಡಿ ಪುನಃ ತನ್ನಲ್ಲೇ ಜಗತ್ತನ್ನು ಲಯ ಮಾಡಿಕೊಳ್ಳುತ್ತಾನೆ. ಕೇಳಿಸ್ತದ್ರಿ? ಕೇಳಿಸುತ್ತೆ. ಜೇಡರ ಹುಳು ತನ್ನಿಂದೇ ದಾರವನ್ನ ಬಿಟ್ಟು ಮನೆಯನ್ನ ಕಟ್ಟಿ ವಾಸ ಮಾಡಿ ಬೇಡವಾದಾಗ ತನ್ನಲ್ಲೇ ಲಯ ಹೇಗೆ ಮಾಡಿಕೊಳ್ಳುತ್ತದೆ ಆ ದಾರವನ್ನು, ಅದರಂತೆ ಇಲ್ಲಿಯೂ ಕೂಡ ಯಾವ ಪರಮಾತ್ಮನು ತನ್ನಿಂದಲೇ ಈ ಜಗತ್ತನ್ನ ಉತ್ಪತ್ತಿ ಮಾಡಿ ಪುನಃ ತನ್ನಲ್ಲಿ ಜಗತ್ತನ್ನು ಲಯ ಮಾಡಿಕೊಳ್ಳುತ್ತಾನೆ. ನೋಡ್ರಿ, ಮೂರು ಕಾರಣ ಈ ಸುಳ್ಳಾದ ನೋಡ್ರಿ. ಮೊದ್ಲೇನಾಯ್ತು, ಒಂದು ವಸ್ತುವನ್ನ ಉತ್ಪತ್ತಿ ಮಾಡ್ಬೇಕಾದ್ರೆ ಮೂರು ಬೇಕಂದ್ರು, ಅದ ಅನುಭವಿಸಿದ್ದ. ಈಗ ಹೇಳ್ತರು ಮೂರು ಬೇಕಾದ್ರೂ ಕೂಡ ಮೂರು ಒಬ್ಬನಲ್ಲಿ ಇದೆ ಅಂದ್ರು. ಆ ಒಬ್ಬನಲ್ಲಿದ್ದು ಅವನೇ ಸೃಷ್ಟಿಗೆ ಮತ್ತು ಲಯಕ್ಕೆ ಕಾರಣಕರ್ತ. ಈ ರೀತಿ ಹೇಗೆ ಪೃಥ್ವಿಯಿಂದ ನಾನಾ ವಿಧವಾದ ಔಷಧಗಳು ಉತ್ಪತ್ತಿಯಾಗುತ್ತಿರುವವೋ, ಭೂಮಿಯಿಂದ ನಾನಾ ಔಷಧಿಯಿಂದ ವನಸ್ಪತಿಗಳು ಉತ್ಪತ್ತಿ ಆಗ್ತಾವ ನೋಡ್ರಿ. ಹಾಗೆಯೇ ಒಂದೇ ಭೂಮಿಯಲ್ಲಿ ನಾನಾ ಪ್ರಕಾರದ ವನಸ್ಪತಿಗಳು ಹುಡ್ತಾವ. ಒಂದೊಂದು ವನಸ್ಪತಿಗೆ ಒಂದೊಂದು ಭೂಮಿ ಬೇರೆ ಬೇರೆ ಇಲ್ಲ. ಒಂದೇ ಭೂಮಿಯಲ್ಲಿ ಅನಂತ ವನಸ್ಪತಿಗಳು ಉತ್ಪತ್ತಿ ಆಗುತ್ತಿರುವವು. ಅದರಂತೆ ಅಕ್ಷರ ಬ್ರಹ್ಮನಲ್ಲಿಯೇ ಈ ವಿಶ್ವವು ಉತ್ಪನ್ನವಾಗುತ್ತದೆ. ಅದೇ ರೀತಿ ಒಂದೇ ಪ್ರಕಾರ ಅನಂತ ವನಸ್ಪತಿಗಳು, ಅದರಂತೆ ಅನಂತ ವಿಶ್ವವು ಉತ್ಪನ್ನವಾಗುತ್ತದೆ. ಅನಂತ ಬ್ರಹ್ಮಾಂಡಗಳು, ಅನಂತ ಲೋಕಗಳು ಹುಟ್ಟುತ್ತಾವ. ಮತ್ತು ಹೇಗೆ ಪ್ರಜ್ವಲಿತ ಅಗ್ನಿಯಲ್ಲಿಂದ ಕ್ಷುದ್ರ ವಿಸ್ಫುಲಿಂಗಗಳು ಉತ್ಪನ್ನವಾಗುವವು, ಹಾಗೆ ಈ ಆತ್ಮನಲ್ಲಿಯೇ ಸರ್ವ ಪ್ರಾಣಿಗಳು ಉತ್ಪನ್ನವಾಗುತ್ತವೆ. ಅಂದ್ರೆ ಅಗ್ನಿ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಅಂದ್ರೆ ಅಂದ್ರೆ ಬೆಂಕಿಯನ್ನ ಕಾಯಿಸಿದಂತ ಸಂದರ್ಭ, ಕಬ್ಬಿಣವನ್ನ ಅಗ್ನಿಯಲ್ಲಿ ಕಾಯಿಸಿದ ಸಂದರ್ಭದಲ್ಲಿ ಅದರಿಂದ ಅನಂತ ಕಿಡಿಗಳು ಉದುರ್ತಾವ. ಈ ಕಿಡಿಗಳು ಅದರಂತೆ ಯಾವ ಆತ್ಮನಲ್ಲಿಯೇ ಸರ್ವ ಪ್ರಾಣಿಗಳು ಉತ್ಪತ್ತಿ ಆಗ್ತವೆ. ಸರ್ವ ಎಲ್ಲವೂ ಕೂಡ ಆತ್ಮನಿಂದ ಹುಟ್ಟದು. ಆದರೆ ಯಾವ ಪರಮೇಶ್ವರನು ಸರ್ವಜ್ಞನು, ಆ ಪರಮೇಶ್ವರನೇ ಜಗತ್ತನ್ನು ಮಾಡುತ್ತಾನೆ. ಸರ್ವಜ್ಞನಾದ ಜಗತ್ತು ಮಾಡ್ಲಿಕ್ಕೆ ಸಾಧ್ಯ ಅಲ್ಪಜ್ಞ ಆದವನಿಂದ ಮಾಡಕ್ ಬರೋದಿಲ್ಲ. ಅದಕ್ಕೆ ಅವನ ಸರ್ವಜ್ಞತ್ವಕ್ಕೆ ಯಾಕೆ ಬಂತು, ಸರ್ವಜ್ಞತೆ ಯಾಕೆ ಬಂತು, ಆ ಸ್ವರೂಪದಲ್ಲಿ ನಾವೀವಿ ಅಂದ್ರೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವನ ಉಪಾದಿಯ ಶಕ್ತಿ ವಿಶಿಷ್ಟವಾದ ಮಾಯೆ ಇದೆ.
ಹ್ಮ್ ಹ್ಮ್ ಶುದ್ಧವಾದ ಮಾಯ, ದೊಡ್ಡದಂತ ಮಾಯ ಅದು. ಹ್ಮ್ ಒಂದೊಂದು ಸಲ ಬ್ರಹ್ಮನನ್ನೇ ಮುಚ್ಚಿದಂಗ ಆಗ್ತದಂದ್ರೆ ಅದು ಎಷ್ಟು ಶಕ್ತಿಯಿಂದ ಕೂಡಿರುವುದಂತ. ಹ್ಮ್ ಆ ಬಲಶಾಲಿ ಮಾಯೆಯ ಉಪಾಯದಿಂದ ಸರ್ವಜ್ಞತ್ವ ಪ್ರಾಪ್ತಿಯಾಗಿ ಅಲ್ಲಿ ಇಚ್ಛಾಕ್ರಿಯಾ ಜ್ಞಾನ ಶಕ್ತಿ ತಾನೇ ಕಾರಣನಾಗಿ ತಾನೇ ಹಲವು ಜಗತ್ತನ್ನ, ಹಲವು ಜಗತ್ತಿನಲ್ಲಿ ಹಲವು ಪ್ರಾಣಿಗಳನ್ನ ಸೃಷ್ಟಿಯನ್ನ ಮಾಡನ ಕಾರಣ ಅವನು ಸರ್ವಜ್ಞ. ಆ ಪರಮೇಶ್ವರನೇ ಜಗತ್ತನ್ನು ಮಾಡ್ಲಿಕ್ಕೆ ಬರುತ್ತದೆ ವಿನಃ ನಮಗ ಯಾಕೆ ಜಗತ್ತು ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂದ್ರೆ ಉಪಾಧಿ ನಮ್ದು ಚಿಕ್ಕದ, ಉಪಾಧಿ ಅಲ್ಪ ಶಕ್ತಿ ಅದ, ಅಲ್ಪ ಶಕ್ತಿ ಅದ ನಾವು. ಅದಕ್ಕ ಅಲ್ಪ ಶಕ್ತಿಯಿಂದ ನಾವು ಕೆಲವು ಸೃಷ್ಟಿ ಮಾಡ್ತೇವೆ. ಏನ್ ಮಾಡಿವಿ, ಲೆಕ್ಕ ಇಲ್ಲದಂತ ಕ್ಷಿಪಣಿಗಳನ್ನು ತಯಾರು ಮಾಡಿವಿ, ನೀರಿನಲ್ಲಿ ತೇಲುವಂತ ಹಡಗನ್ನು ಮಾಡಿವಿ, ಆಕಾಶದಲ್ಲಿ ಹಾರಾಡೋ ವಿಮಾನವನ್ನು ಮಾಡಿವಿ ಅಂತ. ಯಾಕಂದ್ರೆ ಉಪಾಧಿಯ ಬುದ್ಧಿ ಎಷ್ಟದ, ಅವನ ಸಾಮರ್ಥ್ಯ ಎಷ್ಟದ ಅಷ್ಟೇ ಕೆಲಸವನ್ನ ಮಾಡುವ. ಆದ್ರೆ ಅವನ ಉಪಾಧಿ ದೊಡ್ಡ ದೊಡ್ಡ ಕಾರ್ಯವನ್ನು ಅವನು ಮಾಡುವ. ಹೀಗೆ ಸರ್ವಕ್ಕೂ ಯಾರು ಕಾರಣ ಅಂದ್ರೆ ಪರಮಾತ್ಮನೇ ಕಾರಣ. ಇತ್ಯಾದಿ ಅನೇಕ ಶ್ರುತಿಗಳು ಪರಮಾತ್ಮನು ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದನ ಕಾರಣವೆಂದು ಹೇಳುತ್ತದೆ. ಜಗತ್ತನ್ನ ಉತ್ಪತ್ತಿ ಮಾಡಿ ಜಗತ್ತಿನಲ್ಲಿ ಅವನು ಇಲ್ಲ ಅಂತ ಹೇಳಂಗಿಲ್ಲ. ಕುಂಬಾರ ಕೊಡವನ್ನು ಮಾಡಿ ಕುಂಬಾರ ಕೊಡದಲ್ಲಿ ಇಲ್ಲ ಅದರಂಗ ಪರಮಾತ್ಮ ಇಲ್ಲ ಅಂತ ಹೇಳಂಗಿಲ್ಲ ಶಾಸ್ತ್ರಗಳು. ಶ್ರುತಿಗಳು ನೋಡ್ರಿ ಎಷ್ಟು ಜೋಡಣೆ ಮಾಡ್ಯಾವ. ಅದರಂತೆ ನಾನು ನೀವು ಸೃಷ್ಟಿಯಾಗಿದ್ರೆ ನಮ್ಮ ಸೃಷ್ಟಿ ಒಳಗೆ ಅವನ ಅಂತಾನೆ ಅರ್ಥ. ಹೌದ್ರಿ? ಇರಬೇಕಲ್ಲ ಅವನು. ಅದರಂತೆ ಈ ರೀತಿ ಶ್ರುತಿಗಳು ಹೇಳುತ್ತವೆ. ಮೊದ್ಲೇ ವೇದವನ್ನ ನಂಬಕಂತ ಹೇಳ ನೋಡ್ರಿ. ಇಲ್ಲಂದ್ರೆ ಏನ್ ಉದಯಕನ ಪರಿಸ್ಥಿತಿ ಆ ಕಾರಣ. ಮತ್ತೆ ಸುಳ್ಳು ಅಲ್ಲಲ್ಲ, ಅನುಭವಿಸಿದೆ. ಎಳೆಯ ಹುಳ ಎಳೆಯ ಹೊಟ್ಟೆ ಹುಳುವು ತಾನೆ, ಎಳೆಯ ನೆಳವು ಹೊಟ್ಟೆಯಿಂದ ಬಲೆಯ ಮಾಡುತ್ತ ಅದಕ್ಕೆ 3 ವಿಧ ಹೇತುಗಳಂತ. ಕಳೆವ ರೀತಿ 3 ರೀತಿ ಹೇತುಗಳದ್ದು ಕಾರಣ ಅಂತ ಹೇಳಿ ನೋಡ್ರಿ. ಏನು ಕಾರಣ? ತಂತು ಅಂದ್ರೆ ದಾರ ಕಾರಣ, ಬಲ್ಲೆ ನಿಲ್ಲಕ್ಕೆ ಕಾಲು ಕಾರಣ, ಇಷ್ಟೇ ನಿರ್ಮಾಣ ಮಾಡೋದಕ್ಕೆ ಹುಡುಗನ ಬುದ್ಧಿ ಕಾರಣ. ಅದರಂತೆ ವೇದ ಶಿರದಲ್ಲಿ ಪೇಳುವ ಶಿವನು ಜಗಕ್ಕೆ ತಳೆವ ತಾನೊಬ್ಬನೇ 3 ಕಾರಣಗಳು. ಅದಕ್ಕೆ 3 ಕಾರಣ ಅವನಲ್ಲಿ ಒಬ್ಬನಲ್ಲಿ ಅವೇನ ಭಿನ್ನ ಭಿನ್ನ ಇಲ್ಲ ಅಂತ ಅರ್ಥ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಬಂದು. ಕಾರಣ ಇದು ಯಾಕೋ ಕಟ್ಟಾಗ್ತದ ನೋಡ್ರಿ. ನಿಮ್ಗೆ ಕೇಳಿಸ್ತಾ ಆಯ್ತು. ಈ ರೀತಿ ಈಗೇನು ಹೇಳ್ದಂಗಾತ್ರಿ, ಪರಮಾತ್ಮನೊಬ್ಬನೇ ಜಗತ್ತಿಗೆ ಕಾರಣ ಅಂದ್ರೆ ಕಾರಣನು ಅವನೇ, ಕಾರ್ಯನು ಅವನೇ, ಉಪಾದಾನ ಅವನೇ, ನಿಮಿತ್ತನು ಅವನೇ, ಸಹಕಾರಿನೂ ಅವನೇ. ಆವಾಗ ಪರಮಾತ್ಮನು
ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣದಿಂದ ಹ್ಮ್ ಕರ್ತನಾಗಿದ್ದಾನೆಂದು ಹೇಳಿದಂಗಾಯ್ತು. ಹೌದು. ಅದರಲ್ಲಿ ಇದ್ದೇ ತಾನೇ ಕಾರ್ಯವನ್ನು ಮಾಡದಂತ ಹೇಳ್ತು. ಆದರೆ ಕರ್ತೃತ್ವದಲ್ಲಿ ಕರ್ಣಕರ್ತೃತ್ವ, ಸಂಕಲ್ಪ ಕರ್ತೃತ್ವ, ಸಂವಿಧಾನ ಕರ್ತೃತ್ವಗಳೆಂದು 3 ಬಗೆ ಉಂಟು ಅಂತ. ಯಾವುದಂದ್ರೆ ಕೆಲವರು ಕಾರಣರೂಪದಿಂದ ಕರ್ತನಾಗಿದ್ದಾನೆ ಅಂದ್ರೆ ಜನರು ಆಗಲಿಕ್ಕೆ ಉತ್ಪತ್ತಿ ಆಗಲಿಕ್ಕೆ ತೋರ್ಲಿಕ್ಕೆ ಪರಮಾತ್ಮನೇ ಕಾರಣ. ಪರಮಾತ್ಮ ಕಾರಣ, ಆದ್ರೆ ಇದು ಕಾರ್ಯ ಅಂತ ಕೆಲವು ಮಂದಿ ಹೇಳ್ತಾರೆ. ಕಾರಣ ಕುಂಬಾರಲ್ರಿ, ಕಾರ್ಯ ಕೊಡಾಯ್ತು. ಕಾರ್ಯ ಬೇರೆ ಇದೆ, ಕುಂಬಾರ ಬೇರೆ ಅದಲ್ಲಿ. ಅದಂತೆ ಜಗತ್ತು ಬೇರೆ, ಪರಮಾತ್ಮ ಬೇರೆ ಅಂತ ಹೇಳ್ಬೋದಲ್ಲ ಅಂತ. ಅಂದ್ರೆ ಕೆಲವರು ಕಾರಣ ರೂಪದಿಂದ ಕರ್ತನಾಗಿದ್ದಾನೆಂಬುದು ಹೇಳಿದ್ರು. ಆದರೆ ಇನ್ನೂ ಕೆಲವು ಜನ ಕರ್ಣ ಕರ್ತೃತ್ವ ಸಾಧನೆಗಳಿಂದ, ಕರ್ಣ ಕರ್ತೃತ್ವದಿಂದ, ಇನ್ನು ಕೆಲವರು ಸಂಕಲ್ಪ ಕರ್ತೃತ್ವದಿಂದ, ವಿಶ್ವಾಮಿತ್ರ ಮಹರ್ಷಿಗಳು ಸ್ವರ್ಗಕ್ಕೆ ಪ್ರತಿ ಸ್ವರ್ಗವನ್ನೇ ಅವರು ನಿರ್ಮಾಣ ಮಾಡಿದ್ರು. ಹೇಗೆ ಅಂದ್ರೆ ಬರೀ ಸಂಕಲ್ಪದಿಂದ. ಅದೇ ರೀತಿ ಪರಮಾತ್ಮ ಸಂಕಲ್ಪದಿಂದ ಜಗತ್ ಹುಟ್ಟ್ಯದ. ವಿಶ್ವಾಮಿತ್ರ ಬೇರೆನ, ಸ್ವರ್ಗ ಬೇರೆ ಅದಲ್ರಿ. ಅದ್ರಂಗ ಪರಮಾತ್ಮ ಬೇರೆನ, ಜಗತ್ತು ಬೇರೆ ಅನ್ನಂತನೂ ಅನ್ಬಹುದು. ಮತ್ತು ಇನ್ನು ಸಂವಿಧಾನ ಕರ್ತೃತ್ವದಿಂದ ಈ ಒಂದು ಆಯಸ್ಕಾಂತದ ಸನ್ನಿಧಿಯಲ್ಲಿ ಸೂಜಿಗಳ ಚಲನ ಆಗ್ತದೆ ನೋಡ್ರಿ. ಆಯಸ್ಕಾಂತದಿಂದ ಸೂಜಿಗಳ ಚಲನ ಆಗ್ತದೆ. ಆಯಸ್ಕಾಂತ ಸೂಜಿ ಎಲ್ಲ ಸೂಜಿ ಆಯಸ್ಕಾಂತಲ್ಲ. ಅವಂಗೆ ಪರಮಾತ್ಮ ಒಂದ್ ಕಡೆ ಇದ್ದು ಅವನ ಸನ್ನಿಧಿಯಲ್ಲಿ ಈ ಜಗತ್ತು ಅನ್ನುವಂಥದ್ದು ಕಾರ್ಯರೂಪವಾಗಿ ಆಗಿದೆ ಅಂತಾನು ಅನಿಸ್ತದೆ. ಈ ರೀತಿ ವಿಚಾರ ಮಾಡಿದರೆ ಆ ಪರಮಾತ್ಮನು ಜಗತ್ತಿಗೆ ಸಂವಿಧಾನ ಕರ್ತೃತ್ವವಾಗಿದ್ದಾನೆಂದು ಹೇಳುವುದು ಯೋಗ್ಯವಲ್ಲ. ಅವನ ಸನ್ನಿಧಿಯಿಂದ ಜಗತ್ತ ಅಂತ ಹೇಳಕ್ ಬರೋದಿಲ್ಲ. ಅದು ಯೋಗ್ಯವಾದ ಮಾತಲ್ಲ. ಯಾಕೆ ಅಂದ್ರೆ ಇಲ್ಲಿಯೂ ಕೂಡ ಈ 3 ಕಾರಣದಲ್ಲಿ ಆತನ ಸಂವಿಧಾನ ಕರ್ತೃತ್ವವೇ ಯೋಗ್ಯ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಕಾರಣ ಕರ್ತೃತ್ವ ಹೇಳಕ್ ಬರಂಗಿಲ್ಲ, ಸಂಕಲ್ಪ ಕರ್ತೃತ್ವ ಹೇಳಕ್ ಬರಂಗಿಲ್ಲ. ಆತನಿಗೆ ಸಂವಿಧಾನ ಕರ್ತೃತ್ವನೇ ಹೇಳ್ಬೇಕಾಗ್ತದ. ಹೇಗೆ ಅಂದ್ರೆ ಕುಲಾಲಕರಣ ಸ್ವರ ಇನ ವಿಶ್ವಕರ್ಮ ಸುಯೈತೆ ರೂಕೃತ್ಯಂ ಇನ ಸನ್ನಿಧೆ ಲಗತಿ ತತ್ರ ಪೂರ್ವ ಅದ್ವಯಂ ಪ್ರಯತ್ನ ಜಟಿಲಂ ಪರಂ ತದಪಿ ಕೇಳಿ ನಿಜ್ಞೈ ಇದಂ ಜನನ ಕರ್ಮಣಿ ಪ್ರತಿ
ನಿಧೀಯತೆ ಬ್ರಹ್ಮಣ ಅಂತ ಶ್ಲೋಕ. ಹ್ಮ್ ಇದರ ಅರ್ಥ ಏನಂದ್ರೆ ಕುಲಾಲ ಅಂದ್ರೆ ಘಟಾಕಾರ. ಹ್ಮ್ ಕುಂಬಾರನ ಕರ್ಣಕರ್ತೃತ್ವದಿಂದ ಘಟವು, ವಿಶ್ವಕರ್ಮನ ಸಂಕಲ್ಪ ಕರ್ತೃತ್ವದಿಂದ ಸ್ವರ್ಗವು, ಸೂರ್ಯನ ಸನ್ನಿಧಾನ ಕರ್ತೃತ್ವದಿಂದ ಜಗಜ್ಜನರ ವ್ಯವಹಾರ ಉಂಟಾಗ್ತದೆ. ಇಲ್ಲಿ 3 ಉತ್ತರ ಕೊಡ್ತಾ ನೋಡ್ರಿ. ಕುಂಬಾರನ ಕರ್ಣ ಕರ್ತೃತ್ವದಿಂದ ಘಟವು. ಕುಂಬಾರಗ ಕರ್ಣ ಅಂದ್ರೆ ಅವನಿಗೆ ಕೈ, ಅವನಿಗೆ ಬುದ್ಧಿ, ಅವನಿಗೆ ಇಂದ್ರಿಯಾದಿಗಳು, ಆಮೇಲೆ ಮತ್ತ ಅವನಿಗೆ ಚಕ್ರದಂಡ, ಇವೆಲ್ಲದರಿಂದ ಘಟ ಉತ್ಪತ್ತಿ ಆಗ್ತದೆ. ವಿಶ್ವಕರ್ಮನ ಸಂಕಲ್ಪ ಕರ್ತೃತ್ವದಿಂದ ಸ್ವರ್ಗ. ವಿಶ್ವಕರ್ಮ ಬರೇ ಸಂಕಲ್ಪ ಮಾಡಿದ್ರೆ ಸ್ವರ್ಗ ಲೋಕವೇ ಆಯ್ತು. ಮತ್ತ ಸೂರ್ಯನ ಸನ್ನಿಧಾನದಿಂದ ಜಗತ್ತಿನ ಜನರ ಎಲ್ಲಾ ವ್ಯವಹಾರ ನಡೀತದಿಲ್ರಿ. ಯಾವ್ದು ಸೂರ್ಯನ ಸನ್ನಿಧಿಯಲ್ಲಿ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ಸರ್ಕಾರಿ ವ್ಯವಹಾರ ನಡೀತಾವ. ಆದರೆ 3 ಕರ್ತೃತ್ವಗಳಲ್ಲಿ ಪರಮಾತ್ಮನಿಗೆ ಕರ್ಣ ಕರ್ತೃತ್ವ, ಸಂಕಲ್ಪ ಕರ್ತೃತ್ವ ಎನ್ನುವ 2 ಕರ್ತೃತ್ವಗಳನ್ನು ಆರೋಪಿಸಿದರೆ ತೊಂದರೆ ಆಗ್ತದ, ಜಟಿಲ ಆಗ್ತದ. ಯಾಕಂತ ಮುಂದೆ ಹೇಳ್ತಾರ. ಆದ್ದರಿಂದ ಇವೆರಡನ್ನು ಬಿಟ್ಟು ಸನ್ನಿಧಾನ ಕರ್ತೃತ್ವವನ್ನು ಹೇಳ್ಬೇಕು. ಯಾಕ್ರಿ ಅವೆರಡು ಹೇಳಿದ್ರೆ ಬರಂಗಿಲ್ಲ, ಇದನ್ನೇ ಯಾಕೆ ಹೇಳ್ಬೇಕು ಅಂದ್ರೆ ಇಲ್ಲಿ ಅವರು ಮುಂದೆ ಹೇಳ್ತಾರೆ ಅಂದ್ರೆ, ಕುಂಬಾರನು ಶರೀರ ಆದ ಅವಯವಗಳಿಂದ ಕುಂಭಾದಿಗಳಂತ ಹೇಳ್ತಾನೆ. ಕುಂಬಾರಿಗೆ ಶರೀರ ಅದಲ್ಲಮ್ಮ, ಶರೀರದ ಅವಯವಗಳವ. ಆ ಕಾರಣದಿಂದ ಕೊಡ, ಮುಚ್ಚಳ, ಗಡಿ ಅಂತ ತಯಾರು ಮಾಡ್ತಾರೆ. ಆ ಕುಂಭಾರಿಗಳಿಗೆ ಆ ಕುಂಭಾರಗಳು ಕರ್ಣಕರ್ತೃತ್ವ ಆಗ್ಯಾನ. ಕರ್ಣ ಕರ್ತೃತ್ವ ಅಂದ್ರೆ ಏನ್ರಿ? ಈ ಶರೀರವೇ ಸಾಧನೆಯಿಂದ ಆಯ್ತು ಅವನಿಗೆ, ಆಕಾರ ಆಯ್ತು. ಹೌದಿಲ್ರಿ? ಮತ್ತೆ ಪರಮಾತ್ಮನಿಗೆ ಹಿಂಗೆ ಶರೀರ ಇಲ್ಲ, ಶರೀರ ಅವನಿಗೆ ಮತ್ತೆ ಇಂದ್ರಿಯಾದಿಗಳಿಲ್ಲಲ್ರಿ ಪರಮಾತ್ಮನಿಗೆ. ಮತ್ತೆ ಈ ರೀತಿ ಜಗತ್ ಕರ್ತೃತ್ವನಾದ ಪರಮಾತ್ಮನಲ್ಲಿ ಕರ್ಣ ಕರ್ತೃತ್ವವನ್ನು ಹೇಳಿದರೆ ಪರಮಾತ್ಮನಿಗೆ ಶರೀರ ಆದಿ ಅವಯವಗಳನ್ನು ಒಪ್ಪಿಕೊಳ್ಬೇಕಾಗ್ತದೆ. ಕುಂಬಾರಿ ಶರೀರದ ಅವಯವಗಳು ಹೆಂಗವ? ಕಣ್ಣು, ಕಿವಿ, ಕೈ, ಕಾಲು, ಮೂಗು ಎಲ್ಲ ಅವಲ್ರಿ. ಅದ್ರಾಗ ಮತ್ತೆ ನೀವು ತಪ್ಪು ಏನಾಗ್ತಂದ್ರೆ, ಈ ರೀತಿ ಕರ್ತೃತ್ವ ಆಗಿದೆ ಅಂದ್ರೆ ಪರಮಾತ್ಮನಿಗೆ ಇವೆಲ್ಲ ಆವಂತ ಅರ್ಥ ಆಗ್ತದ. ಅವಿದ್ದು ಅಂದ್ರೆ ಅವನು ಪರಮಾತ್ಮ ಆಗೋದಿಲ್ಲ. ಆ ಕಾರಣ ಈ ರೀತಿ ಕೂಡಿದ ಕುಂಬಾರನಿಗೆ ಮರಣದ ಅನ್ಯರ್ಥಗಳು ಸಂಭವಿಸುವಂತೆ ಕುಂಬಾರನು ಕೂಡ ಮತ್ತೆ ಅವನು ಬೆಳಿತಾನ, ವಿಕಾರ ಆಗ್ತಾನ, ಮುಪ್ಪಾಗ್ತಾನ, ರೋಗಕ್ಕೆ ತುತ್ತಾಗ್ತಾನ, ಒಂದ್ ದಿವಸ ಸಾಯ್ತಾನ. ಈ ಕರ್ಣ ಕರ್ತೃತ್ವದಿಂದನೇ ಜಗತ್ತಾಗಿದೆ ಅಂದ್ರೆ ಅವನಿಗೂ ಕೂಡ ಇಷ್ಟೆಲ್ಲ ದೋಷಗಳು ಬರ್ತಾವ. ಆ ಕಾರಣ ಜಗತ್ ಕರ್ತು ವಿಷಯದಲ್ಲಿ ಪರಮಾತ್ಮನಿಗೆ ಕರ್ಣ ಕರ್ತೃತ್ವವನ್ನ ಹೇಳಬಾರದು.
ಹ್ಮ್ ಅವ್ರಿಗೆ ಎಂದು ಅಪ್ಪಿತಪ್ಪಿ ಯಾರನ್ನ ಸುಂಟಾಗ್ತತಿ ಯಾರು ಏನೇನು ಹೇಳಿ ಅದ್ರ ಹಿಂದೆ ಮಾತ್ರ ಹೇಳಬಾರದು. ಪರಮಾತ್ಮನು ನಿರವಯನು, ಪರಮಾತ್ಮನು ನಿಷ್ಕ್ರಿಯನು. ಕುಂಬಾರನ ಸಂವಿಧಾನ ಕರ್ತೃತ್ವ ಹೇಳಿದಾಗ ಕುಂಬಾರಗೆ ಅವಯವಾದ ಕುಂಬಾರ ಕ್ರಿಯೆ ಮಾಡ್ತಾನ ನೋಡ್ರಿ. ಪರಮಾತ್ಮ ನಿಷ್ಕ್ರಿಯನು ಎಂದು ಸುದ್ದಿಗಳು ಹೇಳುವುದರಿಂದ ಕರ್ಣಕರ್ತೃತ್ವವನ್ನು ಹೇಳಬಾರದು. ಮತ್ತ ಇದು ದೇವಶಿಲ್ಪಿಯಾದ ವಿಶ್ವಕರ್ಮ ಅಂತ ಅವನ ಸಂಕಲ್ಪದಿಂದ ಸ್ವರ್ಗಲೋಕ ತಯಾರಾಯ್ತು ಅಂತ ಬಂತು. ಆ ದೇವಶಿಲ್ಪಿಯಂತೆ ಸಂಕಲ್ಪ ಕರ್ತೃತ್ವವನ್ನು ಪರಮಾತ್ಮನಿಗೆ ಹೇಳಿದರೆ ಸ್ವರ್ಗಕ್ಕೆ ಹೇಳಬಹುದು. ದೇವ ಸಂಕಲ್ಪ ಆ ವಿಶ್ವಕರ್ಮನ ಸಂಕಲ್ಪ ಸ್ವರ್ಗಕ್ಕೆ ಹೇಳಬಹುದು. ಹೇಳಿದ್ರೆ ಏನಾಗ್ತದ ಅಂದ್ರೆ ಇದನ್ನು ಒಪ್ಪಲು ಪರಮಾತ್ಮನಿಗೆ ಹೇಳಿದರೆ ಪರಮಾತ್ಮ ನಿತ್ಯನಾದ್ದರಿಂದ ಅವನ ಸಂಕಲ್ಪವು ಸದಾ ಇರಬೇಕಾಗ್ತದೆ. ಸದಾ ಇರ್ಬೇಕಂದ್ರೆ ಬರೀ ಅವನು ಸಂಕಲ್ಪವನ್ನು ಮಾಡ್ತಾ ಇರ್ಬೇಕಾಗ್ತದ. ಯಾವಾಗೂ ಸಂಕಲ್ಪನ ಯೋಚನೆ ಮಾಡಬೇಕಾಗ್ತದೆ. ಹಾಳಾಗೋದು ನಾಶ ಆಗೋದು ರಕ್ಷಣೆ ಮಾಡಬೇಕಾಗ್ತದ. ಇದನ್ನು ಸದಾ ಸಂಕಲ್ಪ ರೂಪ ಚಿಂತನೆಯು ಪರಮಾತ್ಮನಿಗೆ ಉಂಟು ಅಂತ ಹೇಳ್ಬೇಕಾಗ್ತದೆ. ಪರಮಾತ್ಮ ಸಂಕಲ್ಪ ಮಾಡ್ತಾನ, ವಿಶ್ವಕರ್ಮ ಸಂಕಲ್ಪ ಮಾಡಿ ಸ್ವರ್ಗ ತಯಾರು ಮಾಡದಂತೆ ಪರಮಾತ್ಮ ಸಂಕಲ್ಪವನ್ನು ಮಾಡ್ತಾ ಇರ್ತಾನ ಅಂತ ಹೇಳ್ಬೇಕಾಗ್ತದ. ಇದನ್ನ ಒಪ್ಪಿದರೆ ಕೆಲವು ಶ್ರುತಿಗಳು ತದ್ದೈಕ್ಷತ ಅಂದ್ರೆ ಪರಮಾತ್ಮನು ಸಂಕಲ್ಪದಿಂದ ಜಗತ್ತಾದಂತ ಹೇಳ್ತಾರೆ ಕೆಲವು ಶ್ರುತಿಗಳು. ಹೇಳಿದ್ರು ಕೂಡ ಆ ಹೇಳಿಕೆ ಯಾರಿಗೋಸ್ಕರ ಹೇಳದಂದ್ರೆ ಮಂದ ತಜ್ಞರನ್ನ ಉದ್ದೇಶಿಸಿ ಹೇಳಿದ ಮಾತುಗಳು. ಮಂದಾಧಿಕಾರಿಗಳನ್ನ ಹೇಳಿದ ವಾಕ್ಯಗಳೇ ವಿನಃ ಮುಮುಕ್ಷಿಗೆ ಹೇಳಿದಂತ ಮಾತಲ್ಲ. ಯಾರಿಂದ ಇದಪ್ಪ ಇದು ಯಾರು ಮಾಡ್ಯಾರ ಈ ಜಗದ? ಪರಮಾತ್ಮ ಮಾಡ್ಯಾನ, ದೇವ್ರು ಮಾಡ್ಯಾನಪ್ಪ ಇದನ್ನ, ಪರಮಾತ್ಮ ಮಾಡ್ಯಾನ, ವಿಷ್ಣು ಮಾಡ್ಯಾನ ಅಂತ ಹಿಂಗ್ ಹೇಳ್ತಾರ. ಯಾರಿಗೆ ಹೇಳಿದ ಮಾತಂದ್ರೆ ಮುಮುಕ್ಷರಿಗೆ ಅಲ್ಲ ಅಂತ, ಬೇರೆ ಜನಕ್ಕೆ ಪ್ರಾಜ್ಞರು ಅಂತ. ಆ ಹೇಳಿದ ಮಾತಾಗಲಿ ಯಥಾರ್ಥವಾದ ಮಾತುಗಳೆಲ್ಲ ಅವು ಸತ್ಯವಾದ ಮಾತುಗಳೇ ಅಲ್ಲ. ಯಾಕಂದ್ರೆ ಇದು ಸೂರ್ಯನ ಸನ್ನಿಧಾನದಲ್ಲಿ ಜಗತ್ತಿನ ಜನರ ನಾನಾ ವ್ಯವಹಾರಗಳು ಜರುಗ್ತಾವ್ರಿ. ಯಾವುದೇ ವ್ಯವಹಾರ ಜರುಗಬೇಕಾಗಿದ್ರೆ, ಪ್ರಾರಂಭ ಆಗ್ಬೇಕಾಗಿದ್ರೆ ಸೂರ್ಯನ ಬೆಳಕಿನಲ್ಲಿ. ಆದರೆ ಸೂರ್ಯನು ಸನ್ನಿಧಾನ ಕರ್ತೃತ್ವನಾಗಿರುತ್ತಾನೆ. ಸೂರ್ಯನ ಸನ್ನಿಧಿಯಲ್ಲಿ ವ್ಯವಹಾರ ನಡೀತಾವ ನೋಡ್ರಿ ಎಲ್ಲಷ್ಟು. ಆದರೆ ಸೂರ್ಯನಿಗೆ ಯತ್ನನೂ ಇಲ್ಲ, ಇಚ್ಛೆನೂ ಇಲ್ಲ ಅಂತ. ಯಾವ ಯತ್ನ ಇಲ್ರಿ, ಯಾವ ಇಚ್ಛೆನೂ ಇಲ್ಲ ನೋಡ್ರಿ. ತನ್ನ ಪಾಡಿಗೆ ತನ್ನ ಸ್ವರೂಪದ ಕಿರಣಗಳು ಬಿದ್ದಾಗ ಯಾವುದೇ ಯತ್ನನೂ ಇಲ್ಲ, ಇಚ್ಛೆನೂ ಇಲ್ಲದೆ ಜಗತ್ತಿನಲ್ಲಿ ನಾನಾ ವ್ಯವಹಾರಗಳು ನಡೀತಾವಂತ.
ಕಾರಣ ಹ್ಮ್ ಸೂರ್ಯನು ಸನ್ನಿಧಾನ ಕರ್ತೃತ್ವ ವಿನಃ ಹ್ಮ್ ಕರ್ಣ ಕರ್ತೃತ್ವದಿಂದ ವ್ಯವಹಾರ ಮಾಡವಲ್ಲ ಅವನು. ಹ್ಮ್ ಸಂಕಲ್ಪ ಕರ್ತೃತ್ವನೂ ಇಲ್ಲ. ಹ್ಮ್ ಆದ್ರೆ ತನ್ನ ಸನ್ನಿಧಾನ ಇಲ್ಲದೆ ಯಾವ ವ್ಯವಹಾರ ಇಲ್ಲ. ಹ್ಮ್ ಹೀಗೆ ಹೇಳ್ಬೇಕು ವಿನಃ ಕರ್ಣಕರ್ತೃತ್ವದಿಂದ ಜಗತ್ತು ಆಗ್ಯದ, ಸಂಕಲ್ಪ ಕರ್ತೃತ್ವದಿಂದ ಜಗತ್ತು ಆಗ್ಯದ ಅಂತ ಹೇಳಕ್ ಬರೋದಿಲ್ಲ. ಅಂದ್ರೆ ಸನ್ನಿಧಾನ ಕರ್ತೃತ್ವ ಅವನಿಲ್ಲದೆ ಯಾವುದು. ಹಲೋ, ಕೇಳಿಸ್ಲಿಲ್ರಿ ಇದು ಸನ್ನಿಧಾನ ಏನ್ ಅರ್ಥ ಇಲ್ಲ. ಸನ್ನಿಧಾನ ಕರ್ತೃತ್ವ ಸಂಕಲ್ಪ ಕರ್ತೃತ್ವ ಅಲ್ಲ, ಕರ್ಣ ಕರ್ತೃತ್ವ ಅಲ್ಲ. ಕರ್ಣ ಕರ್ತೃತ್ವ ಅಂದ್ರೆ ಪರಮಾತ್ಮನ ಕರ್ಣ ಕರ್ತೃತ್ವದಿಂದ ಜಗತ್ತು ಮಾಡಲು ಉತ್ಪತ್ತಿ ಅಂದ್ರೆ ದೋಷ ಬರ್ತದ. ಶರೀರದ ಇಂದ್ರಿಯಾದಿಗಳಾವಂತ ಅರ್ಥ ಆಗ್ತದ. ಶರೀರ ಇಂದ್ರಿಯಾದಿಗಳಂದ್ರೆ ಒಂದ್ ದಿವ್ಸ ಸಾಯ್ತಾನಂತ ಅರ್ಥ ಆಗ್ತದ. ಹಂಗೆ ಹೋಗ್ಬೇಕಾರಿಲ್ಲ. ಸಂಕಲ್ಪ ಹೇಳ್ಬೇಕಾದ್ರೆ ಯಾವಾಗಲೂ ಚಿಂತೆ ಮಾಡ್ತಂತ ಹೇಳ್ಬೇಕಾಗ್ತದ ಪರಮಾತ್ಮನ. ನಾವೊಂದು ಸಂಕಲ್ಪ ಮಾಡಿವ್ರಿ, ಮನೆ ಸಂಕಲ್ಪ ಮಾಡಿದ್ವಿ ಅಂತ ಹೇಳಿ ಸದಾಕಾಲ ಮನೆ ಚಿಂತೆ ಮಾಡ್ತಿಲ್ಲ. ಹಾಸ್ಪಿಟಲ್ ಕಟ್ಬೇಕಂತ ಸಂಕಲ್ಪ ಮಾಡಿದೀವಿ, ಸದಾಕಾಲ ಚಿಂತೆ ಮಾಡ್ತೀವಿಲ್ರಿ. ಅದರಿಂದ ಜಗತ್ತನ್ನ ಸಂಕಲ್ಪದಿಂದ ಮಾಡ್ಯಾನಂದ್ರೆ ಅವನು ಸದಾ ವಿಚಾರವನ್ನ ಚಿಂತೆಯನ್ನು ಮಾಡ್ಬೇಕಾಗ್ತದ ಪರಮಾತ್ಮ. ಅವನು ಮಾಡಂಗ ಯಾಕ ನಿಷ್ಕ್ರಿಯನು ನಿರವಯನು. ಮತ್ತೆ ಜಗತ್ತು ಹೇಗಾಯ್ತು ಪರಮಾತ್ಮನಿಂದ ಅಂದ್ರೆ ಸನ್ನಿಧಾನ ಕರ್ತೃತ್ವ. ಸೂರ್ಯ ಬೆಳಕಿನಲ್ಲಿ ಎಲ್ಲಾ ಕಾರ್ಯ ನಡೀತಾವಲ್ರಿ. ಎಲ್ಲಾ ಕಾರ್ಯ ವ್ಯವಹಾರ ಅವನಿಲ್ಲದೆ ನಡೆಯೋದಿಲ್ಲ. ಅವನಿಗೆ ಈ ವ್ಯವಹಾರಗಳು ನಡಿಬೇಕಂತ ಇಚ್ಛೆನೂ ಇಲ್ಲ, ಪ್ರಯತ್ನ ಇಲ್ಲ ಅವನಿಗೆ. ಸೂರ್ಯ ಇಚ್ಛೆ ಮಾಡ್ಯಾನೇನ್ರಿ, ನೀನು ಏನೇ ಮಾಡ, ನೀನ್ ಇದು ಮಾಡು, ನೀನ್ ಇದು ಮಾಡು, ನೀನ್ ಇದು ಮಾಡಂತ ಎಂದು ಹೇಳಿಲ್ಲ ಅವನು. ಅವನು ಪ್ರಕಾಶದಲ್ಲಿ ಕಳ್ತನ ಮಾಡೋರಾರ, ವ್ಯವಹಾರ ಮಾಡೋರಾರ, ಏನೇನೋ ಮಾಡೋರಾರ. ರೈತ ಬಿತ್ತದ, ಇನ್ನ ಕುಂಬಾರ ಕೊಡ ಮಾಡ್ತಾನ, ಆಮೇಲೆ ಇನ್ನೊಬ್ಬರು ಒಂದು ಮನೆ ಕಟ್ತಾನ, ಶಿಲ್ಪಿ ಒಂದು ಮೂರ್ತಿಯನ್ನು ಕೆತ್ತಾನ, ಕಟ್ಟಿಗೆಯಿಂದ ಒಂದು ಸಾಮಾನು ಮಾಡ್ತಾನ, ಇನ್ನೊಬ್ಬ ಕಬ್ಬಿಣದ ಸಾಮಾನುಗಳು ಮಾಡ್ತಾನ, ಅಕ್ಕ ಸಾಲಿಗೆ ಬಂಗಾರ ಸಾಮಾನುಗಳು ಮಾಡ್ತಾನ. ಆದ್ರೆ ಯಾವ ಸೂರ್ಯ ಯಾವ ಉತ್ಪನ್ನ ಇಲ್ಲ. ನೀನು ಬಂಗಾರ ಸಾಮಾನು ಮಾಡು, ಕಬ್ಬಿಣದ ಸಾಮಾನು ಮಾಡು, ಬಿಡು, ಏನ್ ಸಂಬಂಧ ಇಲ್ಲ ಅದಕ್ಕೆ. ಆ ತಾನಿಲ್ಲ ಏನು ವ್ಯವಹಾರ ನಡೆಯಂಗಿಲ್ಲ, ವ್ಯವಹಾರದ ಸಂಬಂಧ ಸೂರ್ಯ ಇಲ್ಲ. ಅದಕ್ಕೆ ಇನ್ನೊಂದು ಪ್ರಮಾಣ ಹೇಳ್ಬೇಕಾದ್ರೆ ಸೂರ್ಯ ಉದಯ ಕಾಲದಲ್ಲಿ ಈ ಭೂಮಿಯ ಮೇಲೆ ಕರಿ ಕಮಲ ಅಂತ ಇರ್ತದೆ, ಇನ್ನೊಂದು ಕೆಂಪು ಕಮಲ ಅಂತ. ಎರಡು ರೀತಿ, ಬಿಳಿ ಕಮಲ ಅಂತ, ಕೆಂಪು ಕಮಲ. ಆ ಪುಷ್ಪ ಏನ್ ಮಾಡ್ತಂದ್ರೆ ಸೂರ್ಯ ಉದಯ ಏನು ಮಾಡಿದ್ರೆ ಏನಾಗದ, ಸೂರ್ಯ ಉದಯ ಆದಾಗ ಮಾತ್ರ ಅದು ಬಿಚ್ಚುತ್ತದ, ಅರಳುತ್ತದ, ಅರಳಿ ಬಿಡುತ್ತದ. ಅದೇ ಸಮಯದಲ್ಲಿ ಕರಿ ಕಮಲ ಅಂತ ಹೊಂದಿರ್ತದಂತ, ಅದು ಮುಚ್ಚುತ್ತದ, ಅದು ಬಿಚ್ಚುತ್ತದ, ಇದು ಮುಚ್ಚುತ್ತದ. ಆದ್ರೆ ಸೂರ್ಯ ಆ ಹೂವನ್ನ ಅರಳಿಸ್ಬೇಕಂತನೂ ಪ್ರಯತ್ನ ಮಾಡಿಲ್ಲ, ಇದು ಮುಚ್ಚಲಿ ಅಂತಾನು ಯತ್ನ ಮಾಡಿಲ್ಲ. ಎರಡು ಮಾಡಿಲ್ಲ, ಆದ್ರೆ ಅವನ ಸನ್ನಿಧಿಯಲ್ಲಿ ಎರಡು ಕ್ರಿಯೆ ನಡೀತಾವ. ಹೌದಲ್ರಿ? ಅದೇ ಪ್ರಕಾರ ಯಾವ ಮೇಣ ಅನ್ನುವಂತಿರ್ತದ, ಮೇಣ ಅನ್ನುವಂಥದ್ದು ಕರಗ್ತದ ಯಾವಾಗ ಸೂರ್ಯ ಉದಯದಾಗ. ಸೂರ್ಯ ಉದಯ ಆದಾಗ ಕರಗ್ತದ ನೋಡ್ರಿ ಬಿಸಿಲಿಗೆ. ಮತ್ತೆ ಇಲ್ಲಿ
ಹ್ಮ್ ಮಣ್ಣು ನೀರು ಕಲಿಸಿದ ಮಣ್ಣು ಹ್ಮ್ ಹ್ಮ್ ಗಟ್ಟಿಯಾಗಿ ಬರ್ತದೆ. ಹ್ಮ್ 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 ಹೌದಿಲ್ಲ? ಹಾ ಹೌದು. ಹ್ಮ್ ಆ ಮಣ್ಣು ಗಟ್ಟಿ ಮಾಡ್ಬೇಕಂತ ಯತ್ನ ಇಲ್ಲ, ಹ್ಮ್ ಹ್ಮ್ ಮೇಲ ಕರಗಿಸಲೇಬೇಕಂತ ಪ್ರಯತ್ನ ಇಲ್ಲ. ಹ್ಮ್ ಹೌದು. ಹ್ಮ್ ಆದ್ರೆ ತಾಣ ಸನ್ನಿಧಾನ ಇಲ್ಲದೆ ಯಾವ ಕಾರ್ಯ ನಡೆಯಂಗಿಲ್ಲ. ಹಾ ಹೌದು. ಹ್ಮ್ ಹೌದಿಲ್ರಿ? ಹಾ ಹೌದು. ಕ್ಲಿಯರ್ ಆಯ್ತದೆ. ಹ್ಮ್ ಹೌದು. ಹ್ಮ್ ಅದರಂತೆ ಹ್ಮ್ ಹ್ಮ್ ಪರಮಾತ್ಮನಿಲ್ಲದೆ ಈ ಬ್ರಹ್ಮಾಂಡಗಳೇ ಏನು ನಡೆಯಲ್ಲ. ಹ್ಮ್ ಹೌದು. ಆದರೆ ಈ ಬ್ರಹ್ಮಾಂಡಗಳ ಹ್ಮ್ ಯಾವ ವ್ಯವಹಾರಗಳ ಯತ್ನ ಮತ್ತು ಪ್ರಯತ್ನ ಆ ಪರಮಾತ್ಮ ಮಾಡ ಪರಮಾತ್ಮ ಮಾಡಿಲ್ಲ. ಹ್ಮ್ ಹ್ಮ್ ಹೌದು. ಸೂರ್ಯನ ಸಾಕ್ಷಿ, ಹ್ಮ್ ಸೂರ್ಯನ ಸಾಕ್ಷಿ. ಸಾಕ್ಷಿಯಲ್ಲಿ ನಡೀತಾವಂತ. ಹ್ಮ್ 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 ಅದರಂತೆ ಪರಬ್ರಹ್ಮನ ಸಾಕ್ಷಿಯಲ್ಲಿ ಪರಮಾತ್ಮನ ಸಾಕ್ಷಿಯಲ್ಲಿ ಈ ಜಗತ್ತಂತದ್ದು ಹೌದು. ಹಾಗೆ ಅಂತ ವಿಚಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೋಸ್ಕರವಾಗಿ ಹ್ಮ್ ಘಟಾಕಾರನು ತನ್ನ ಹ್ಮ್ ಹ್ಮ್ ಕರ್ಣಕರ್ತವ್ಯದ ಘಟವನ್ನು ಹ್ಮ್ ಹ್ಮ್ ಮೇನ್ ಈಶ್ವರನು ಕರ್ಮನು ಉರೇ ವಿಶ್ವಕರ್ಮನು ಹ್ಮ್ 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 ಉರೇ ಸಂಕಲ್ಪ ಚಟುವಟಿಕೆಯಂ ಸ್ವರ್ಗವನು ಹ್ಮ್ ಮೇನ್ ಸೂರ್ಯನ ಸನ್ನಿಧಾನದ ರೂಪದೆಂ ಹ್ಮ್ ಹ್ಮ್ ಚತುರ ಜನ ವ್ಯವಹಾರವನ್ನು ಜಯಿಸುವುದೇ ಹ್ಮ್ ಹ್ಮ್ ಘಟಿಸುವುದು ಬ್ರಹ್ಮಯಂ ಹ್ಮ್ ಜಲವೆಂಬ ಮಾತಿನಲ್ಲಿ ಹ್ಮ್ ಹ್ಮ್ ಜಟಿಲ ವಸ್ತುವು ಮೊದಲನೆಯದು ಕರ್ತವ್ಯಗಳು ಮೇಲೆ ಸಿದ್ಧವಾದವು ಅಂತ ಹ್ಮ್ ಮೊದಲನೆಯದು ಹ್ಮ್ ಹ್ಮ್ ಯಾವ ಸಂಕಲ್ಪ ಕರ್ತೃತ್ವ ಕರ್ಣಕರ್ತೃತ್ವ ಹ್ಮ್ ಹ್ಮ್ ಅಲ್ಲ, ನಿಜವಾದ ಕೊನೆಯಲ್ಲಿ ಹೇಳಿದ ಸನ್ನಿಧಾನ ಕರ್ತೃತ್ವದಲ್ಲಿ ಹ್ಮ್ ಹ್ಮ್ ಪರಮಾತ್ಮ ಹ್ಮ್ ಈ ರೀತಿಯಾಗಿ ಜಗತ್ತಿನಲ್ಲಿ ಇದ್ದು ಜಗತ್ತಿಗೆ ಕಾರಣವಾಗಿ ಆನು ಅಂತ ಹೇಳಿದ್ರು ಅವ್ರು. ಹ್ಮ್ ಹ್ಮ್ ಕುಂಬಾರ ಕಾರಣವಾದಂತಲ್ಲ, ವಿಶ್ವಕರ್ಮ ಕಾರಣವಾದಂತಲ್ಲ, ಹ್ಮ್ ಸೂರ್ಯನೇ ಕಾರಣವಾದಂತೆ ಹ್ಮ್ ಹ್ಮ್ ಆ ಪರಮಾತ್ಮನೇ ಈ ಜಗತ್ತಿಗೆ ಕಾರಣವಾಗಿ ಇದ್ದಾನೆ. ಹ್ಮ್ 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 ಅದಕ್ಕೆ ಪರಮಾತ್ಮ ಇಲ್ಲಂದ್ರೆ ಏನು ಇಲ್ಲ. ಹ್ಮ್ ಹ್ಮ್ ಪರಮಾತ್ಮ ಆನಂದ್ರೆ ಅವನಿಗೆ ಯಾವ ಸಂಕಲ್ಪನೆ ಇಲ್ಲ, ವಿಕಲ್ಪನೆ ಇಲ್ಲ, ಹ್ಮ್ ಇಚ್ಛೆ ಇಲ್ಲ ಮತ್ತು ಪ್ರಯತ್ನ ಇಲ್ಲ. ಹ್ಮ್ ಹ್ಮ್ ಈ ರೀತಿಯಾಗಿ ಪರಮಾತ್ಮನ ಇದ್ದಾನೆ ಹ್ಮ್ 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 ಅಂತ ಹೇಳಿದ್ರು. ಹೌದು. ಇದು ಕ್ಲಿಯರ್ ಆಯ್ತಲ್ರಿ? ಹ್ಮ್ ಕ್ಲಿಯರ್ ಆಯ್ತು. ಹ್ಮ್ ಈಗ ಮುಂದ ಹ್ಮ್ ಹ್ಮ್ ಆ ಒಂದು ಪರಮಾತ್ಮ ಈಶ್ವರನೇ ಹ್ಮ್ ಜಗತ್ತಿಗೆ ಹ್ಮ್ ಆತನೇ ಉಪಾದಾನ ಕಾರಣ. ಹ್ಮ್ ಮತ್ತೆ ಹ್ಮ್ ಯಾಕೆ ಹೇಳ್ಬೇಕಾಗ್ಯದಂದ್ರೆ ಹ್ಮ್ ಹ್ಮ್ ಜಗತ್ಕರ್ತೃತ್ವ ವಿಷಯದಲ್ಲಿ ಪರಮಾತ್ಮನು ಸನ್ನಿಧಾನ ಕರ್ತೃವಾಗಿದ್ದಾನೆಂದು ಹೇಳಿದಾಯ್ತು. ಹ್ಮ್ ಏನ್ ಹೇಳಿದ್ರಿ ಅಂದ್ರೆ ಹ್ಮ್ ಸನ್ನಿಧಾನ ಕರ್ತೃ ಹ್ಮ್ ಯಾರು? ಪರಮಾತ್ಮ. ಹೌದು. ಆದ್ರೆ ಸೂರ್ಯನ ಪ್ರಮಾಣವನ್ನು ಕೊಟ್ಟು ಹೇಳಿದ್ರಿ ನೀವು. ಹೌದು. ಹ್ಮ್ ಸೂರ್ಯನು ಜಗಜ್ಜನರ ವ್ಯವಹಾರಕ್ಕೆ ಭಿನ್ನವಾಗಿದ್ದು ಹ್ಮ್ ಸನ್ನಿಧಾನ ಕರ್ತೃವಾಗಿರುತ್ತಾನೆ. ಹ್ಮ್ ಹೌದು. ಅಂದ್ರೆ ಹೇಗೆ? ಸೂರ್ಯ ಹ್ಮ್ ಆತ ಏನಂದ್ರೆ ಜಗತ್ತಿನ ಜನರ ವ್ಯವಹಾರಕ್ಕೆ ಕಾರಣ, ಹ್ಮ್ ಹ್ಮ್ ಇಲ್ಲಂತಲ್ಲ. ಹ್ಮ್ ಹೌದು. ಆದರೆ ಹ್ಮ್ ಹ್ಮ್ ಈ ವ್ಯವಹಾರಗಳು ನಡೆಯುವುದು ಇಲ್ಲಿ, ಹ್ಮ್ ಹೌದು. ಸೂರ್ಯನಿರುವುದು ಆಕಾಶದಲ್ಲಿ. ಏನ್ರಿ? ಸೂರ್ಯ ಇರೋದು ಆಕಾಶದಲ್ಲಿ, ಹೌದು. ಆದ್ರೆ ವ್ಯವಹಾರ ನಡೆದು ಇಲ್ಲಿ. ಹೌದು. ಇದರಂತೆ ಹ್ಮ್ ವ್ಯವಹಾರಕ್ಕೆ ಭಿನ್ನವಾಗಿದ್ದು ಸೂರ್ಯ ಅಲ್ಯಾನ, ಈ ವ್ಯವಹಾರ ಇಲ್ಲಿ ನಡೀತದ. ಹ್ಮ್ ಹೌದು.
ಅದರಂತೆ ಆತನಿಗೆ ಸನ್ನಿಧಾನ ಕರ್ತೃವಾಗಿರುತ್ತಾನೆ ಹ್ಮ್ ಅಂತ ಹೇಳಿದ್ರಿ. ಹ್ಮ್ ನನಗೂ ಒಪ್ಪಿಗೆ ಆಗ್ಯದ, ಹ್ಮ್ ಹೌದಿಲ್ರಿ? ಹೌದು. ಆದರೆ ಹ್ಮ್ ಇದರಂತೆ ಪರಮಾತ್ಮನು ಜಗತ್ತಿಗೆ ಭಿನ್ನವಾಗಿದ್ದು ಹ್ಮ್ ಸನ್ನಿಧಾನ ಕರ್ತೃವಾಗಿರುತ್ತಾನೆಂದು ಹೇಳಬೇಕಾಗುತ್ತದೆ. ಹ್ಮ್ ಇಷ್ಟೇ ವಿಚಾರ ಮಾಡಿದ್ರೆ ಹ್ಮ್ ಆತ ವ್ಯವಹಾರಿಕ ಬೇರೆಯಾಗಿ ಸೂರ್ಯ ಇದ್ದು ಸನ್ನಿಧಾನ ಹ್ಮ್ ಅಂದ್ರೆ ಜಗತ್ತಿಗೆ ಮತ್ತೆ ನೀವು ಪರಮಾತ್ಮ ಬೇರೆಯಾಗಿದ್ದೇ ಸನ್ನಿಧಾನ ಹೇಳ್ಬೇಕಾಗ್ತದ ಗುರುಗಳೇ, ಹ್ಮ್ ಹೌದಿಲ್ರಿ? ಹೌದು. ಮತ್ತೆ ದ್ವೈತ ಆಯ್ತಲ್ಲ ಇಲ್ಲಿ ಅಂತ ಹೇಳಬೇಕಾಗ್ತದ ಅಂತ ಹೇಳಬೇಕಾಗ್ತದೆ ಅನಿವಾರ್ಯ. ಮತ್ತೆ ಈಗ ಇದನ್ನ ಒಪ್ಪಲು ಇದನ್ನು ಒಂದು ವೇಳೆ ಒಪ್ಪಿದರೆ ಮೊದಲ ಪರಮಾತ್ಮನು ಜಗತ್ತಿಗೆ ಅಭಿನ್ನನಾಗಿದ್ದಾನೆಂದು ಹೇಳಿದ್ದಾಗಿದೆ. ಮೊದಲೇ ಅವನು ಕೂಡ್ಯಾನೊಳಪ ಜಗತ್ತಂತ ಹೇಳಿದ್ರೆ ಮೊದಲೇ ಜಗತ್ತಿಗೆ ಭಿನ್ನ ಅಂತ ಹೇಳಿಲ್ಲ, ಅಭಿನ್ನ ಅಂತ ಹೇಳಿದ್ರೆ ಆ ಮಾತಿಗೆ ವಿರುದ್ಧ ಆಗ್ತದ. ಆ ಕಾರಣ ಮತ್ತು ನಿಮಿತ್ತ ಉಪಾದಾನ ಕಾರಣನು ಏನದು ಆ ಆ ಪರಮಾತ್ಮನಲ್ಲಿಯೇ ಉಂಟೆಂದು ಹೇಳಿದ್ದಾಗಿದೆ. ಮತ್ತೆ ನಿಮಿತ್ತ ಕಾರಣ ಅಂತ ಹೇಳ್ತೀವಿ, ಅದು ಹೇಳಂಗಿಲ್ಲ. ಉಪಾದಾನ ಕಾರಣದಿಂದ ಆನಂದ್ರೆ ಅದು ಹೇಳಕ್ ಬರಂಗಿಲ್ಲ. ಯಾಕ ಮೂರು ಅವನಲ್ಲಿ ಅವಂತ ಹೇಳಿರಿ, ಹೌದಿಲ್ಲ? ಮೂರು ಅವನಲ್ಲಿ ಅವಂತ ಹೇಳಿರಿ. ಈ ರೀತಿ ಈಗ ಸೂರ್ಯನ ಉದಾಹರಣೆಯನ್ನು ಕೊಟ್ಟು ಸನ್ನಿಧಾನ ಕರ್ತೃತ್ವವನ್ನು ಹೇಳಿದ್ದು ಸಮಂಜಸವಾಗುವುದೇ? ಈಗ ಅವನು ಸೂರ್ಯನ ಸನ್ನಿಧಾನ ಇದ್ದಂಗ ಸಕಲ ವ್ಯವಹಾರಗಳು ಆತ್ಮನ ಪರಮಾತ್ಮನ ಸನ್ನಿಧಾನದಲ್ಲಿ ಜರುಗ್ತಾವ. ಇಚ್ಛಾ ಪ್ರಯತ್ನ ಇಲ್ಲಂತ ಹೇಳಿದ ಮಾತು ಸಮಂಜಸವಾಗುವುದೇ, ಯೋಗ್ಯವಾದದ್ದೇ? ಯಾಕಂದ್ರೆ ಸೂರ್ಯನು ಜಗಜ್ಜನರ ವ್ಯವಹಾರಕ್ಕೆ ಭಿನ್ನವಿದ್ದಂತೆ ಅನಂತ ಮಂದಿ ಜನಗಳ ಬಗ್ಗೆ ಹೇಳಿದ್ನಲ್ಲ ನಾನು ಆಗಲೇ. ಅವರೆಲ್ಲ ವ್ಯವಹಾರ ಭಿನ್ನನಿದ್ದಂತೆ, ಬೇರೆಯಾಗಿದ್ದಂತೆ ಆ ಪರಮಾತ್ಮನು ಜಗತ್ತಿಗೆ ಭಿನ್ನ ಎಂಬುದು ಏಕಾಗಬಾರದು. ಪರಮಾತ್ಮ ಮತ್ತೆ ಜಗತ್ತಿಗೆ ಬೇರೆ ಅಂತ ದ್ವೈತ ಹೇಳ್ಬೇಕಾಗ್ತದ. ಮತ್ತು ಯಾವುದಾದರೊಂದು ಕಾರ್ಯೋತ್ಪತ್ತಿಯಾಗಿರಲು ಆ ಕಾರ್ಯವು ವಿಕಾರ ಹೊಂದಿ ನಶಿಸುವುದು ಸಹಜವಲ್ಲವೇ? ಯಾವುದಾದರೊಂದು ಕಾರ್ಯ ಉತ್ಪತ್ತಿಯಾಗಿರಲು ಆ ಕಾರ್ಯ ವಿಕಾರ ಹೊಂದಿ ನಾಶವಾಗ ಆ ಉಪಾದಾನ ಕಾರಣವು ವಿಕಾರ ಹೊಂದಿ ನಾಶವಾಗುವುದು. ಬೇರೆ ಒಂದು ಕಾರಣದಿಂದ ಆಗ್ಯದ ಅಂತಂದ್ರೆ ಆ ಕಣ ನಾಶ ಆದಾಗ ಅದರ ಜೊತೆಯಲ್ಲಿ ಕಾರ್ಯನೂ ನಾಶ ಆಗ್ತದ. ಈಗ ಕುಂಬಾರನಿಗೆ ಕಾರಣ ಮಣ್ಣು ಅಂದಾಗ ಮಣ್ಣು ಅಂತ ಹೇಳ್ತಲ್ರಿ, ಆ ಮಣ್ಣೇ ಕಾರಣ, ಕುಂಬಾರನೇ ಕಾರಣ ಅಥವಾ ಮಣ್ಣೇ ಕಾರಣ ಅಂದಾಗ ಆ ಕೊಡ ಧ್ವಂಸವಾದಾಗ ಅದ್ರ ಜೊತೆಗೆ ಅದರ ಕಾರ್ಯರೂಪದ ಕೊಡನು ನಾಶ ಆಗ್ತದೆ. ಕೊಡನು ಹೋಗ್ತದ, ಕೊಡ ಹೋಗಿ ಬಿಡ್ತು. ಅದರಂತೆ ವಿಕಾರ ಒಂದೇ ನಾಶವಾಯಿತು ಅಂದ್ರೆ ಇಲ್ಲಿ ಕಾರಣ ಏನಾನ ಹೇಳಿದಂದ್ರೆ ಕಾರಣ ಜೊತೆ ಕಾರ್ಯ ನಾಶ ಆಗ್ತದ ಗುರುವೇ. ಆ ಕಾರಣನು ಹೇಳಕ್ ಬರಂಗಿಲ್ಲ. ಆದ್ದರಿಂದ ಪರಮಾತ್ಮನು ಜಗತ್ ಅಭಿನ್ನ ಕರ್ತೃತ್ವ ಈ ರೀತಿ ಹೇಳಿದಾಗ
ಪರಮಾತ್ಮ ಭಿನ್ನವಾಗಿದ್ದನಂತ ಹೇಳ್ಬೇಕಾಯ್ತು ವಿನ ಅಭಿನ್ನನಾಗಿದ್ದನಂತ ಹೆಂಗ್ ಹೇಳ್ತೀರಿ? ಹೌದು. ಸೂರ್ಯ ಭಿನ್ನ, ಜಗತ್ತೇ ಭಿನ್ನವಾಗಿಯೇ ಪರಮಾತ್ಮ ಇದ್ದಾನ ಅಂತ ಹೇಳ್ಬೋದು ವಿನಃ ಪರಮಾತ್ಮ ಜಗದಳು ಪರಿಪೂರ್ಣನಂತ ಹೆಂಗ್ ಹೇಳ್ತೀರಿ? ಪ್ರಶ್ನೆಗಳಿಗೆ ಅಧ್ಯಾಸ ರೂಪವಾದ ಸರ್ಪರೂಪ ಕಾರ್ಯಕ್ಕೆ ಅಭಿನ್ನ ಸನ್ನಿಧಾನ ಕರ್ತೃತ್ವವು ಅವಿಕಾರತ್ವದೊಡನೆ ರಜ್ಜುವಿನಲ್ಲಿ ಸಂಭವಿಸಿವೆಂಬ ಉತ್ತರವನ್ನ ಮುಂದಿನ 16ನೇ ಸೂತ್ರದಲ್ಲಿ ಹೇಳ್ತಾರೆ ನೋಡಿ. ಈ 14 ಸೂತ್ರದಲ್ಲಿ ಹೇಗೆ ಹೇಳ್ತದ ಭಿನ್ನ ಹೇಗೆ ಕಾಣ್ತದ ಅಂದ್ರೆ ಅದಕ್ಕ ಮುಂದಿನ ಸೂತ್ರದಲ್ಲಿ ಮತ್ತೆ ಅದು ಹಿಂದೆ ಶಾಸ್ತ್ರಗಳ ಹೇಳಿದ್ದನ್ನೇ ಹೇಳದಮ್ಮಿಲ್ಲಿ. ಆದ್ರೆ ಇದರ ಹೇಳಿಕೆನೆ ಬೇರೆ, ಜ್ಞಾನ ಶತಕದ ಹೇಳಿಕೆನೆ ಬೇರೆ, ಉಳಿದ ಶಾಸ್ತ್ರಗಳ ಹೇಳಿಕೆನೆ ಬೇರೆ. ಅದಕ್ಕೆ ಇಲ್ಲಿ ನಾಳೆ ದಿನ ಇಲ್ಲಿ ಕಾರಣನು ಹೇಳಕ್ ಬರಂಗಿಲ್ಲ, ಭಿನ್ನ ಅಂತೂ ಹೇಳಕ್ ಬರಂಗಿಲ್ಲ, ಮತ್ತೆ ಈಶ್ವರನೇ ನಿಮಿತ್ತೋ ಉಪಾದಾನ ಕಾರಣ. ಆ ಕಾರಣದಿಂದನೇ ಜಗತ್ತು ಆಗಿದೆ, ಆ ಜಗತ್ತಲ್ಲಿ ಪರಿಪೂರ್ಣವಾಗಿದೆ, ಅದೇ ನೀನಿದೆ ಅನ್ನುವಂಥದ್ದು ಬಿಡಬಾರದು. ಅದು ಹೇಗೆ ಪರಿಪೂರ್ಣವಾಗಿದ್ರು ಕೂಡ ಈ ಯಾಕೆ ತೋರ್ತದೆ ಜಗತ್ತು? ಪರಮಾತ್ಮನು ಅಭಿನ್ನ ಅಂದ್ರೆ ಬೇರೆ, ಅಭಿನ್ನ ಉಪಾದಾನ ಕಾರಣವಾಗಿ ಪರಮಾತ್ಮ ಜಗತ್ತಿನ ಆನಂದ್ರೆ ಆ ಪರಮಾತ್ಮ ಯಾಕೆ ತೋರಂಗಿಲ್ಲ, ಯಾಕೆ ಕಾಣ್ತದಂದ್ರೆ ಅದಕ್ಕೆ ನಾಳೆ ದಿನ ಮುಂದಿನ ಶ್ಲೋಕದ ಉತ್ತರವನ್ನು ಹೇಳ್ತಾರಮ್ಮ. ನಾಳೆ ದಿನ ಮತ್ತೆ ವಿಚಾರ ಮಾಡ. ಎಲ್ಲ ಆರಾಮಿದಾರಲ್ರಿ? ಆಯ್ತಾಯ್ತು, ಸಂತೋಷ. ನಮಸ್ಕಾರ. ನಮಸ್ಕಾರ.